ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 19. ಮೊಕ್ತ್ಯಾರು ನಾಮೆ. ಶ್ರೀರಾಮಕೃಷ್ಣರು ಗಿರೀಶನ ಮೊಕ್ತ್ಯಾರು ನಾಮೆಯನ್ನು ಒಪ್ಪಿಕೊಂಡು ಸ್ವಯಂಕೃತ ಅಪರಾಧದಿಂದ ಹಾಳಾಗುತ್ತಿದ್ದ ಅವನನ್ನು ರಕ್ಷಣೆ ಮಾಡಿದರು. ಈ ಒಂದು ಘಟನೆ ಇಬ್ಬರು ವ್ಯಕ್ತಿಗಳ ದೃಷ್ಟಿಯಿಂದಲೂ ಪ್ರಮುಖವಾದುದು ಎನ್ನಬೇಕು. ಶ್ರೀರಾಮಕೃಷ್ಣರು ತಮ್ಮಲ್ಲಿದ್ದ ಪತಿತಪಾವನ ಶಕ್ತಿಯನ್ನು ಪ್ರಕಟಿಸಿದರೆ, ಗಿರೀಶ್ ಒಬ್ಬ ವ್ಯಕ್ತಿ ನಿರ್ವಾಜ ಭಕ್ತಿಯಿಂದ ಭಗವಂತನಿಗೆ ಶರಣು ಹೋದರೆ ಎಂತಹ ಘೋರ ಪಾಪದಿಂದಲೂ ಮುಕ್ತನಾಗಬಹುದು ಎಂಬುದನ್ನು ತೋರಿಕೊಟ್ಟರು. ಒಬ್ಬ ಪುರುಷನಾಗಲಿ ಅಥವಾ ಸ್ತ್ರೀಯಾಗಲಿ ತಾನು ತನಗೆ ಸಂಬಂಧಿಸಿದ ಕಾನೂನು ವ್ಯವಹಾರದಲ್ಲಿ ಅಥವಾ ವ್ಯಾಪಾರದ ವಿಷಯವಾಗಿ ದೈಹಿಕವಾಗಿಯೋ ಅಥವಾ ರೋಗದ ಕಾರಣವಾಗಿಯೋ ಕರ್ತವ್ಯ ನಿರ್ವಹಿಸಲು ಅಸಮರ್ಥರೆಂದು ಕಂಡುಬಂದಾಗ ಓರ್ವ ಅತ್ಯಂತ ನಂಬಿಕಸ್ಥ ವ್ಯಕ್ತಿಗೆ ಮೊಕ್ತ್ಯಾರು ನಾಮೆಯನ್ನು ಕೊಡುವುದುಂಟು. ಮೊಕ್ತ್ಯಾರು ನಾಮೆ ಎಂದರೆ ಅದೊಂದು ಕಾನೂನುಬದ್ಧ ದಾಖಲೆಯಾಗಿ ಅದನ್ನು ಪಡೆದ ವ್ಯಕ್ತಿಯು ನೀಡಿದವನ ಪರವಾಗಿ ಅಧಿಕೃತ ಯಜಮಾನನಂತೆ ಅಥವಾ ಪ್ರತಿನಿಧಿಯಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿರ್ದೇಶಿಸಿದ ಕೆಲಸ ಅಥವಾ ವ್ಯವಹಾರದಲ್ಲಿ ಅದು ತನ್ನದೇ ಎಂಬ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವುದು ಮತ್ತು ಅದರ ಉದ್ದೇಶಿತ ಗುರಿಯನ್ನು ಫಲವನ್ನು ದೊರಕುವಂತೆ ಮಾಡುವುದು. ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಬದುಕಿನ ಕೊನೆಯ ಹಂತದಲ್ಲಿ ತನ್ನಲ್ಲಿದ್ದ ಅಹಂಕಾರ ಮಮಕಾರಗಳು ಅಳಿದು ಹೋಗಿ ದೇವರಿಗೆ ಸಂಪೂರ್ಣವಾಗಿ ಶರಣು ಹೋಗುತ್ತಾನೆ. ಆಗ ದೇವರು ಅಂತಹ ವ್ಯಕ್ತಿಯ ಜವಾಬ್ದಾರಿಯನ್ನು ತನ್ನ ತಲೆ ಮೇಲೆ ಹಾಕಿಕೊಳ್ಳುವುದಲ್ಲದೆ ಅಂತಹ ನಿಸ್ವಾರ್ಥ ಜೀವಿಯು ಎಲ್ಲ ಆಗುಹೋಗುಗಳನ್ನೂ ನೋಡಿಕೊಳ್ಳುತ್ತಾನೆ. ಹೇಗೆ ಪುಟ್ಟ ಶಿಶುಗಳು ಸಂಪೂರ್ಣವಾಗಿ ತಮ್ಮ ತಂದೆ ತಾಯಿಯರ ಮೇಲೆ ಅವಲಂಬಿಸಿರುತ್ತವೋ, ಹಾಗೆಯೇ ಶರಣು ಹೋದ ವ್ಯಕ್ತಿಯ ಆಗುಹೋಗುಗಳು ಭಗವಂತನದೇ ಆಗಿರುತ್ತವೆ. ಅರ್ಜುನನು ಶ್ರೀಕೃಷ್ಣನಿಗೆ ಸಂಪೂರ್ಣ ಶರಣಾದಾಗ ಕೃಷ್ಣ ಹೇಳುತ್ತಾನೆ, ನಿನ್ನ ಧರ್ಮ ಕರ್ಮಗಳನ್ನೆಲ್ಲ ಬದಿಗಿಟ್ಟು ನನ್ನಲ್ಲಿಗೆ ಬಾ, ನಿನಗೆ ಆಶ್ರಯ ನೀಡುತ್ತೇನೆ, ನಿನ್ನನ್ನು ಪಾಪಮುಕ್ತನನ್ನಾಗಿ ಮಾಡುತ್ತೇನೆ, ಇನ್ನು ದುಃಖಿಸುವ ಅಗತ್ಯವಿಲ್ಲ. ಯೇಸು ಸ್ವಾಮಿಯು ಇದನ್ನೇ ಹೇಳುತ್ತಾನೆ, ನನ್ನಲ್ಲಿಗೆ ಬಾ, ನೀವು ಏನೆಲ್ಲ ದೋಷಗಳಿಂದ ಭಾರಗಳಿಂದ ಮುಕ್ತಿ ಬಯಸುತ್ತೀರೋ ಅವುಗಳಿಂದ ನಿಮಗೆ ಸಂಪೂರ್ಣ ವಿಶ್ರಾಂತಿಯನ್ನು ನೀಡುತ್ತೇನೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆ ತಮ್ಮ ತಮ್ಮ ಮೊಕ್ತ್ಯಾರು ನಾಮೆಯನ್ನು ಭಗವಂತನಿಗೆ ನೀಡುವಂತೆ ಹೇಗೆ ಬೋಧಿಸುತ್ತಿದ್ದರು ಎಂಬುದನ್ನು ವಿವರಿಸುತ್ತಾರೆ. ಶ್ರೀರಾಮಕೃಷ್ಣರಿಗೆ ಕೆಲವು ಇಂಗ್ಲಿಷ್ ಪದಗಳ ಪರಿಚಯವಿದ್ದರೂ ಪವರ್ ಆಫ್ ಅಟಾರ್ನಿ ಎಂಬ ಇಂಗ್ಲಿಷ್ ಪದಗುಚ್ಛಕ್ಕೆ ಬದಲಾಗಿ ಬಂಗಾಳಿಯ ಆಮ್ ಮೊಕ್ತಾರಿ ದಾಖಲಿಸಿರುವ ಬಂಗಾಳಿಯ ವೇದವಚನದ ಪ್ರಕಾರ ಮತ್ತು ಬಂಗಾಳಿಯ ವಾಕಾಲ್ಮ ಸ್ವಾಮಿ ಶಾರದಾನಂದ ಅವರು ಬರೆದಿರುವ ಬಂಗಾಳಿಯ ಲೀಲಾ ಪ್ರಸಂಗದ ಪ್ರಕಾರ ವಾಕಾಲ್ಮ ಎಂಬ ಪದಗಳನ್ನು ಬಳಸುತ್ತಿದ್ದರು. ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಹಲವು ಶತಮಾನಗಳವರೆಗೆ ಆಳಿದ ಮುಸ್ಲಿಮರು ಅನೇಕ ಅರೇಬಿಕ್, ಉರ್ದು ಮತ್ತು ಪಾರ್ಸಿ ಪದಗಳನ್ನು ನಮ್ಮ ಕಾನೂನು ವ್ಯವಸ್ಥೆಗೆ ಪರಿಚಯಿಸಿದರು. ವಾಕಾಲ್ಮ ಪದವು ಅರೇಬಿಕ್ ಮೂಲದ್ದು ಮತ್ತು ಆಮ್ ಮೊಕ್ತಾರಿ ಪದವು ಪಾರ್ಸಿ ಮೂಲದ್ದು. ಕ್ರಮೇಣ ಈ ಅರೇಬಿಕ್ ಮತ್ತು ಪಾರ್ಸಿ ಪದಗಳು ಬಂಗಾಳಿ ಮತ್ತು ಇತರ ಭಾರತೀಯ ಭಾಷೆಗಳಲ್ಲಿ ಸೇರಿಕೊಂಡು ಬಳಕೆಗೆ ಬಂದವು. 1883 ಏಪ್ರಿಲ್ 8 ಪುತ್ರನನ್ನು ಕಳೆದುಕೊಂಡಿದ್ದ ಒಬ್ಬ ವ್ಯಕ್ತಿ ಸಮಾಧಾನ ಮತ್ತು ನೆಮ್ಮದಿಯನ್ನರಸಿ ಶ್ರೀರಾಮಕೃಷ್ಣರ ಬಳಿಗೆ ಬಂದನು. ಗುರುದೇವರು ಅವನಿಗೆ ಹೇಳಿದರು, ನೀನು ಏನು ಮಾಡಲು ಸಾಧ್ಯ? ಸಾವಿಗೆ ನೀನು ಸಿದ್ಧನಾಗು. ಸಾವು ನಿಮ್ಮ ಮನೆಗೆ ಪ್ರವೇಶ ಮಾಡಿದೆ. ಸಾವನ್ನು ನೀನು ಭಗವಂತನ ನಾಮಸ್ಮರಣೆ ಎಂಬ ಆಯುಧ ಹಿಡಿದು ಗೆಲ್ಲಬೇಕು. ದೇವರೊಬ್ಬನೇ ರಕ್ಷಕನು. ನಾನು ಹೇಳುತ್ತೇನೆ, ಓ ದೇವರೇ, ನನ್ನ ಮೂಲಕ ನೀನು ಏನೇನು ಮಾಡಲು ಅಪೇಕ್ಷಿಸುವೆಯೋ ನಾನು ಹಾಗೇ ಮಾಡುತ್ತೇನೆ. ನನ್ನ ಮೂಲಕ ನೀನು ನುಡಿಸುವಂತೆ ನುಡಿಯಲು ನಾನು ಸಿದ್ಧನಿದ್ದೇನೆ. ನಾನೊಂದು ಯಂತ್ರ, ನೀನು ಅದರ ಚಾಲಕ. ನಾನೊಂದು ಮನೆ, ನೀನು ಅದರ ವಾಸಿ. ನಾನೊಂದು ಎಂಜಿನ್, ನೀನು ಅದರ ಅಭಿಯಂತ. ನೀನು ನಿನ್ನ ಮೊಕ್ತ್ಯಾರು ನಾಮೆಯನ್ನು ಭಗವಂತನಿಗೆ ಕೊಡು. ಒಬ್ಬ ಅತ್ಯಂತ ಒಳ್ಳೆಯವನು ನಿನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡರೆ ನಿನಗೆ ಯಾವುದೇ ದುಃಖ ಬಾರದು. ಭಗವಂತನ ಇಚ್ಛೆ ಈಡೇರಲಿ. ಮನೆ, ಮಡದಿ ಮತ್ತು ಮಕ್ಕಳು ಎಲ್ಲವೂ ನಶ್ವರ.
ಅವರದು ಏನಿದ್ದರೂ ಸ್ವಲ್ಪ ಕಾಲದ ಇರುವಿಕೆಯಷ್ಟೇ. ತಾಳೆ ವೃಕ್ಷವೊಂದೇ ಸತ್ಯ. ಆದ್ದರಿಂದ ಒಂದೆರಡು ಹಣ್ಣುಗಳು ಬಿದ್ದು ಹೋದವಷ್ಟೇ. ಅದಕ್ಕೆ ಇಷ್ಟು ದುಃಖವೇಕೆ? ಭಗವಂತನು 3 ರೀತಿಯ ಕ್ರಿಯೆಯಲ್ಲಿ ತೊಡಗಿದ್ದಾನೆ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಕ್ರಿಯೆಗಳಲ್ಲಿ. ಸಾವು ಎಂಬುದು ತಪ್ಪುವುದಿಲ್ಲ. ನಾಶವಾಗುವ ಕಾಲ ಬಂದಾಗ ಎಲ್ಲವೂ ನಾಶ ಹೊಂದುತ್ತದೆ. ಅಲ್ಲಿ ಕೊನೆಗೆ ಏನೊಂದೂ ಉಳಿಯದು. ಆ ಸಮಯದಲ್ಲಿ ಜಗನ್ಮಾತೆಯು ಮುಂದಿನ ಸೃಷ್ಟಿ ಕ್ರಿಯೆಗೆ ಬೇಕಿರುವ ಬೀಜಗಳನ್ನು ಆಯ್ದುಕೊಳ್ಳುತ್ತಾನೆ. ಇದು ಹೇಗೆಂದರೆ, ಮನೆಯ ಹಿರಿಯಜ್ಜಿ ಪುಟ್ಟ ಪುಟ್ಟ ಚೀಲಗಳಲ್ಲಿ ಬಗೆ ಬಗೆಯ ಬೀಜಗಳನ್ನು ಅರೆ ಮತ್ತು ಪುಡಿಗಳನ್ನು ತುಂಬಿಟ್ಟುಕೊಳ್ಳುವಂತೆ. ಹಾಗೆ ಜಗನ್ಮಾತೆಯು ಸೃಷ್ಟಿ ಕ್ರಿಯೆಯು ಮತ್ತೆ ಆರಂಭವಾದಾಗ ಈ ಬೀಜಗಳನ್ನು ಬಿತ್ತಲು ಹೊರತೆಗೆಯುತ್ತಾಳೆ. 1883ರ ಡಿಸೆಂಬರ್ 27ರಂದು ಓರ್ವ ಭಕ್ತನು ಹೀಗೆ ಹೇಳಿದನು: ನಮಗೆ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಲು ವೇಳೆಯಿಲ್ಲ. ಶ್ರೀರಾಮಕೃಷ್ಣರು: ಅದು ನಿಜವೇ? ಆ ಶುಭಗಳಿಗೆ ಬಾರದ ಹೊರತು ಇಂತಹುದು ಘಟಿಸುವುದಿಲ್ಲ. ನಿನ್ನದೆಲ್ಲವನ್ನು ದೇವರ ಅಡಿಗಳಿಗೆ ಸಮರ್ಪಿಸು. ನೀನು ಏನು ಮಾಡಲು ತಾನೇ ಶಕ್ತನು. ಅವನಿಗೆ ನಿನ್ನ ಮೊಕ್ತ್ಯಾರು ನಾಮೆಯನ್ನು ಬರೆದುಕೊಡು. ನಿನ್ನ ವಿಚಾರವಾಗಿ ಯಾವುದು ಅತ್ಯುತ್ತಮವೋ ಅದನ್ನು ಅವನು ಮಾಡಲಿ. ಏಕೆಂದರೆ ಅವನ ಆಲೋಚನೆ ಯಾವಾಗಲೂ ಸರಿಯೇ. ಒಬ್ಬ ಶ್ರೇಷ್ಠನ ಮೇಲೆ ನೀನು ಅವಲಂಬಿಸಿದ್ದೇ ಆದರೆ ನಿನಗೆ ತೊಂದರೆ ತಟ್ಟುವುದಿಲ್ಲ. ಆಧ್ಯಾತ್ಮ ಸಾಧನೆ ಮಾಡಿ, ಅನಿವಾರ್ಯವಾಗಿ ಮಾಡಲೇಬೇಕು. ಆದರೆ ಜನರಲ್ಲಿ 2 ಬಗೆಯ ಸಾಧಕರಿದ್ದಾರೆ. ಅವರಲ್ಲಿ ಒಬ್ಬ ಸಾಧಕನ ಸ್ವಭಾವ ಎಂತಹುದೆಂದರೆ, ಅದು ಒಂದು ಮರಿ ಕೋತಿಯದು, ಮತ್ತೊಬ್ಬನದು ಒಂದು ಬೆಕ್ಕಿನ ಮರಿಯದ್ದು. ಕೋತಿ ಮರಿಯು ಕಷ್ಟದಿಂದಲೇ ಆದರೂ ತನ್ನ ತಾಯಿಯ ಹೊಟ್ಟೆ ತುಂಬಿಕೊಂಡು ಜೋತು ಬಿದ್ದಿರುತ್ತದೆ. ಇದೇ ರೀತಿಯಲ್ಲಿ ಕೆಲವರು ಸಾಧಕರು ಭಗವಂತನ ಸಾಕ್ಷಾತ್ಕಾರಕ್ಕೆ ಅವನ ನಾಮಸ್ಮರಣೆಯನ್ನು ದಿನಕ್ಕೆ ಇಷ್ಟು ಬಾರಿ ಮಾಡಬೇಕು. ಈ ಬಗೆಯ ನೇಮ ನಿಷ್ಠೆಗಳನ್ನು ಆಚರಿಸಬೇಕು ಮತ್ತು ಅವನನ್ನು ಹೇಗೆ ಧ್ಯಾನ ಮಾಡಬೇಕೆಂದು ಚಿಂತಿಸುತ್ತಾರೆ. ಇಂತಹ ಸಾಧಕರು ಭಗವಂತನನ್ನು ಹಿಡಿಯಲು ಈ ಬಗೆಯ ತನ್ನದೇ ಸ್ವಂತ ಪ್ರಯತ್ನದಲ್ಲಿ ತೊಡಗುತ್ತಾರೆ. ಆದರೆ ಬೆಕ್ಕಿನ ಮರಿಯು ತಾನೇ ಮುಂದಾಗಿ ತನ್ನ ತಾಯಿಯ ಹೊಟ್ಟೆಗೆ ತಗಲು ಹಾಕಿಕೊಳ್ಳಲಾರದು. ಅದು ನೆಲದ ಮೇಲೆ ಬಿದ್ದುಕೊಂಡು ಸಹಾಯಕ್ಕಾಗಿ ಮಿಯಾಮ್ ಮಿಯಾಮ್ ಎಂದು ಅರಚುತ್ತಿರುತ್ತದೆ. ತನ್ನ ಯೋಗಕ್ಷೇಮಗಳನ್ನು ತಾಯಿಗೆ ಬಿಟ್ಟು ಬಿಡುತ್ತದೆ. ತಾಯಿ ಬೆಕ್ಕು ತನ್ನ ಮರಿಯನ್ನು ಒಂದು ಸರತಿ ಹಾಸಿಗೆಯ ಮೇಲೆ, ಮತ್ತೊಂದು ಸರತಿ ಅಟ್ಟದ ಸಂದಿಗಳಲ್ಲಿ, ಹೀಗೆ ಎಲ್ಲೆಲ್ಲಿಯೂ ಇಟ್ಟು ರಕ್ಷಿಸುತ್ತದೆ. ಅದು ತನ್ನ ಮರಿಯನ್ನು ಕಚ್ಚಿ ಹಿಡಿದುಕೊಂಡು ಅಲ್ಲಿ ಇಲ್ಲಿ ಎಂದು ಓಡಾಡುತ್ತದೆ. ಬೆಕ್ಕಿನ ಮರಿಗೆ ತಾಯಿಯನ್ನು ತಬ್ಬಿ ಹಿಡಿಯುವುದು ಗೊತ್ತಿಲ್ಲ. ಹಾಗೆಯೇ ಕೆಲವರು ಸಾಧಕರಿಗೆ ನೇಮ ನಿಷ್ಠೆ ಜಪ ತಪವೆಂದು ಕಾಲಮಾನಕ್ಕೆ ತಕ್ಕ ಸಾಧನಾ ಮಾರ್ಗ ತಿಳಿದಿರುವುದಿಲ್ಲ. ಅವರದೇನಿದ್ದರೂ ಭಗವಂತನ ಕುರಿತು ಭಕ್ತಿ ಪ್ರೀತಿಯ ಮೊರೆ ಇಡುವುದಷ್ಟೇ. ಅಂಥವರ ಮೊರೆಯನ್ನು ದೇವರು ಕೇಳಿಸಿಕೊಂಡು ಸುಮ್ಮನೇ ಇರಲಾರ. ಅವನು ಅಂತಹ ಭಕ್ತರಿಗೆ ತನ್ನನ್ನು ತಾನೇ ವ್ಯಕ್ತಪಡಿಸುತ್ತಾನೆ. 1884ರ ಫೆಬ್ರವರಿ 2ರಂದು ಓರ್ವ ಭಕ್ತನು ಶ್ರೀರಾಮಕೃಷ್ಣರನ್ನು ಕೇಳುತ್ತಾನೆ: ಸ್ವಾಮಿ, ನನಗೆ ದಾರಿ ಯಾವುದು? ಶ್ರೀರಾಮಕೃಷ್ಣರು ಯಾವುದು ನಿತ್ಯ ಮತ್ತು ಯಾವುದು ಅನಿತ್ಯವೆಂಬುದನ್ನು ವಿವೇಚಿಸು. ದೇವನೊಬ್ಬನೇ ನಿತ್ಯ. ಈ ಜಗತ್ತು ಅನಿತ್ಯ ಎಂಬ ಸತ್ಯದ ವಿವೇಕ ಹುಟ್ಟುವಲ್ಲಿಯವರೆಗೆ ನಿತ್ಯಾನಿತ್ಯ ವಿವೇಕ ವಿಚಾರವನ್ನು ಮಾಡುತ್ತಿರಬೇಕು. ದೇವರು ಕರುಣೆಗಾಗಿ ಹಂಬಲಿಸಬೇಕು ಭಕ್ತ. ಆದರೆ ಸ್ವಾಮಿ, ತಾವು ಹೇಳಿದ ಹಾಗೆ ಮಾಡಲು ಸಮಯವಿಲ್ಲಿದೆ. ಶ್ರೀರಾಮಕೃಷ್ಣರು ಯಾರಿಗೆ ಸಮಯವಿದೆಯೋ ಅವರು ಪೂಜೆ ಪುನಸ್ಕಾರ ಧ್ಯಾನಗಳಲ್ಲಿ ತೊಡಗಬೇಕು. ಹಾಗೆ ಸಮಯ ಸಂದರ್ಭಗಳು ಇಲ್ಲದವರು ಪ್ರತಿದಿನ 2 ಬಾರಿಯಾದರೂ ಭಗವಂತನಿಗೆ ಹೃತ್ಪೂರ್ವಕವಾಗಿ ಅತ್ಯಂತ ಭಕ್ತಿಯಿಂದ ತಲೆಬಾಗಿದರೆ ಸಾಕು. ಅವನು ಎಲ್ಲರ ಹೃದಯಗಳ ನಿವಾಸಿ. ಅವನಿಗೆ ತಿಳಿದಿದೆ ಕರ್ತವ್ಯ ನಿರತ ಲೌಕಿಕರಿಗೆ ಸಮಯದ ಅಭಾವವಿದೆ ಎಂದು. ಅದರಿಂದ ಏನು ಮಾಡಲು ಸಾಧ್ಯವಾಗುತ್ತದೆ? ನಿಮಗೆ ಅವನನ್ನು ಪೂಜಿಸಲು ಧ್ಯಾನಿಸಲು ಸಮಯವಿಲ್ಲ. ಆದ್ದರಿಂದ ನಿಮ್ಮ ಮೊಕ್ತ್ಯಾರು ನಾಮೆಯನ್ನು ಅವನಿಗೆ ಬರೆದುಕೊಡಿ. ಆದರೆ ನೀವು ಏನೇ ಮಾಡಿದರೂ ಭಗವಂತನ ಸಾಕ್ಷಾತ್ಕಾರ ಪಡೆಯದ ಹೊರತು ಜೀವನವೆಂಬುದು ವ್ಯರ್ಥವೇ. 1884ರ ಅಕ್ಟೋಬರ್ 19ರಂದು ಓರ್ವ ಬ್ರಹ್ಮ ಸಮಾಜದ ಸದಸ್ಯರು ಮತ್ತು ನ್ಯಾಯಾಲಯವೊಂದರ ನ್ಯಾಯಾಧೀಶರೂ ಆಗಿದ್ದ ವ್ಯಕ್ತಿ ಹೇಳಿದರು: ಸರ್, ನಾನೊಬ್ಬ ಪಾತಕಿ. ನಾನು ಹೇಗೆ ಹೇಳಲಿ ದೇವರು ನನ್ನೊಳಗೆ ಇದ್ದಾನೆಂದು? ಶ್ರೀರಾಮಕೃಷ್ಣರು
ಬ್ರಹ್ಮ ಸಮಾಜದವರದು ಇದೊಂದೇ ಕಿರಿಕಿರಿ. ನಿಮ್ಮದು ಯಾವಾಗಲೂ ಪಾಪ ಪಾತಕ ಎಂದು ಹೇಳುವುದೇ ಆಗಿದೆ. ಅದು ಕ್ರೈಸ್ತ ಧರ್ಮದ ಒಂದು ಪರಿಕಲ್ಪನೆಯಲ್ಲವೇ? ಒಮ್ಮೆ ಓರ್ವ ವ್ಯಕ್ತಿ ನನಗೆ ಬೈಬಲ್ ಅನ್ನು ಕೊಟ್ಟನು. ಅದರ ಒಂದು ಭಾಗವನ್ನು ನನಗೆ ಓದಿ ಹೇಳಿದನು. ಆ ಭಾಗ ಸಂಪೂರ್ಣವಾಗಿ ಅದೇ ಒಂದು ಸಂಗತಿಯನ್ನು ಒಳಗೊಂಡಿತ್ತು. ಪಾಪ ಪಾಪ ಎಲ್ಲರಿಗೂ ಇರಬೇಕಾದ ಒಂದು ನಂಬಿಕೆ ಎಂದರೆ ನಾನು ದೇವರ ನಾಮಸ್ಮರಣೆ ಮಾಡಿದ್ದೇನೆ. ನಾನು ರಾಮ, ಹರಿ ಮುಂತಾದ ದೇವರ ನಾಮಗಳನ್ನು ಸ್ಮರಿಸುತ್ತಾ ಪುನಃ ಪುನಃ ಉಚ್ಚಾರ ಮಾಡಿದ್ದೇನೆ. ಹಾಗಿರುವಾಗ ನಾನು ಹೇಗೆ ಪಾಪಿಯಾದೆನು? ವ್ಯಕ್ತಿಗೆ ಭಗವಂತನ ಪವಿತ್ರ ನಾಮದಲ್ಲಿರುವ ಪರಮೋಚ್ಚ ಶಕ್ತಿಯಲ್ಲಿ ಸಂಪೂರ್ಣ ನಂಬಿಕೆ ಇರಬೇಕು. ನ್ಯಾಯಾಧೀಶ: ಸರ್, ಹೇಗೆ ಒಬ್ಬ ವ್ಯಕ್ತಿ ಅಂತಹ ನಂಬಿಕೆಯನ್ನು ಹೊಂದಲು ಸಾಧ್ಯ? ಶ್ರೀರಾಮಕೃಷ್ಣರು: ಭಗವಂತನನ್ನು ಆಳವಾಗಿ ಪ್ರೇಮಿಸಿ ಅವನ ಮೇಲೆ ಉತ್ಕಟ ಪ್ರೇಮ ಭಕ್ತಿಗಳು ಉಂಟಾಗಲಿ ಎಂದು ಏಕಾಂತದಲ್ಲಿ ಕುಳಿತು ಅಂತರಂಗದಲ್ಲಿ ಆರ್ತತೆಯಿಂದ ಪ್ರಾರ್ಥನೆ ಮಾಡಿ ಅವನಿಗಾಗಿ ನೀವು ಕಣ್ಣೀರು ಸುರಿಸಿ. ತನ್ನ ಹೆಂಡತಿ ರೋಗಿಯಾದಳೆಂದು ಅಥವಾ ಹಣ ಕಳೆದುಕೊಂಡೆನೆಂದು ಅಥವಾ ತನಗೊಂದು ವೃತ್ತಿ ಸಿಗಲಿಲ್ಲವೆಂದು ಮನುಷ್ಯರು ಕೊಡಗಟ್ಟಲೆ ಕಣ್ಣೀರು ಸುರಿಸುತ್ತಾರೆ. ಈಗ ಹೇಳಿ, ಅದೆಷ್ಟು ಜನ ದೇವರು ಬೇಕೆಂದು ಅಳುತ್ತಾರೆ? ತ್ರೈಲೋಕ್ಯ: ಸ್ವಾಮಿ, ಜನರಿಗೆ ವಿರಾಮವೆಂಬುದೆಲ್ಲಿ? ಅವರಿಗೆ ಬ್ರಿಟಿಷ್ ಯಜಮಾನರ ಸೇವೆಗೆ ಸಮಯ ಸಾಲದು. ಶ್ರೀರಾಮಕೃಷ್ಣರು: ಸರಿ, ಹಾಗಾದರೆ ಭಗವಂತನಿಗೆ ಅವರು ತಮ್ಮ ಮೊಕ್ತ್ಯಾರು ನಾಮೆಯನ್ನು ಕೊಡಬೇಕಷ್ಟೆ. ಒಬ್ಬ ವ್ಯಕ್ತಿ ತನ್ನ ಮೊಕ್ತ್ಯಾರು ನಾಮೆಯನ್ನು ಒಳ್ಳೆಯವನ ಕೈಗೆ ಕೊಡುವುದಾದರೆ ಅವನು ಕೆಟ್ಟದ್ದನ್ನು ಮಾಡುತ್ತಾನೇನು? ನಿಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನು ನಿಜ ಭಕ್ತಿಯಿಂದ ಭಗವಂತನಿಗೆ ಕೊಟ್ಟು ಬಿಡಿ. ನಿಮ್ಮೆಲ್ಲ ಚಿಂತೆಯನ್ನು ನಿಮ್ಮ ಮನದಿಂದ ಹೊರತಳ್ಳಿ. ಬಳಿಕ ನಿಮಗೆ ಅವನು ವಹಿಸಿರುವ ನಿಮ್ಮ ಎಲ್ಲಾ ಕರ್ತವ್ಯಗಳನ್ನು ಮಾಡುತ್ತಾ ಹೋಗಿ. ಆಧ್ಯಾತ್ಮ ಜೀವನದಲ್ಲಿ ನಮ್ಮೆಲ್ಲಾ ಸಮಸ್ಯೆಗಳನ್ನು ಅರ್ಪಣಾಭಾವದಿಂದ ಭಗವಂತನಿಗೆ ಸಮರ್ಪಿಸಿ ಅವನಿಗೆ ಮೊಕ್ತ್ಯಾರು ನಾಮೆಯನ್ನು ಕೊಡಬೇಕು. ತನ್ನ ಹೆಂಡತಿ ಮತ್ತು ಮಗನ ಮರಣಾನಂತರ ಅವನು ಅನುಭವಿಸಿದ ನರಕಯಾತನೆಯನ್ನು ಗಿರೀಶ್ ತನ್ನ ಮೊಕ್ತ್ಯಾರು ನಾಮೆಯನ್ನು ಶ್ರೀರಾಮಕೃಷ್ಣರಿಗೆ ಕೊಟ್ಟ ಮೇಲೆಯೇ ಸಹಿಸಲು ಸಾಧ್ಯವಾಯಿತು. ಅವನ ಸಮರ್ಪಣಾ ಭಾವದ ಹಿಂದೆ ಯಾವುದೇ ಕೃತ್ರಿಮವಿರಲಿಲ್ಲವೆಂದು ಶ್ರೀರಾಮಕೃಷ್ಣರು ಗಿರೀಶನ ಮುಕ್ತ್ಯಾರು ನಾಮೆಯನ್ನು ಒಪ್ಪಿಕೊಂಡರು ಮತ್ತು ಗಿರೀಶ್ನನ್ನು ಅವನ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿದರು ಎಂಬ ಸುದ್ದಿ ಅಲ್ಲಲ್ಲೇ ಹರಡಿತ್ತು. ಇನ್ನು ಮುಂದೆ ಇದರ ಪರಿಣಾಮವಾಗಿ ಅವನು ಯಾವುದೇ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸಬೇಕಾಗಿರಲಿಲ್ಲ. ಅಂದರೆ ಶ್ರೀರಾಮಕೃಷ್ಣರೇ ಅವನ ಪರವಾಗಿ ಕಾರ್ಯನಿರ್ವಹಿಸತೊಡಗಿದರು. ಮನುಷ್ಯ ಸ್ವಭಾವವೆಂದರೆ ತನಗೆ ಯಾವುದು ಸುಲಭ ಮಾರ್ಗವೆಂದು ಕಂಡುಬರುವುದೋ ಅದರಲ್ಲಿ ನಡೆಯುವುದು. ಶ್ರೀರಾಮಕೃಷ್ಣರ ಕೆಲವು ಭಕ್ತರು ಗಿರೀಶ್ನಂತೆಯೇ ಅನುಕರಣೆ ಮಾಡಲು ಪ್ರಾರಂಭ ಮಾಡಿದರು. ಆದರೆ ಗಿರೀಶನ ತನ್ಮಯತೆಯನ್ನು ಅರಿಯಲಾಗಲಿಲ್ಲ. ಶ್ರೀರಾಮಕೃಷ್ಣ ಆ್ಯಂಡ್ ಹಿಸ್ ಡಿವೈನ್ ಪ್ಲೇ ಕೃತಿಯಲ್ಲಿ ಸ್ವಾಮಿ ಶಾರದಾನಂದರು ಈ ಬಗೆಯ ಮೊಕ್ತ್ಯಾರು ನಾಮೆಯ ಗುಟ್ಟನ್ನು ವಿವರವಾಗಿ ಹೇಳಿರುವರು. ನಮ್ಮ ಅರಿವಿಗೆ ಬಂದಂತೆ ಕೆಲವು ಬಾರಿ ಶ್ರೀರಾಮಕೃಷ್ಣರ ದರ್ಶನ ಪಡೆದ ಗಿರೀಶ್ ಚಂದ್ರ ಘೋಷ್ ಒಂದು ದಿನ ಶ್ರೀರಾಮಕೃಷ್ಣರಿಗೆ ಸಂಪೂರ್ಣವಾಗಿ ಶರಣಾದನು ಮತ್ತು ಅದೇ ಸಮಯದಲ್ಲಿ ಕೇಳಿದನು, ಸ್ವಾಮಿ, ನಾನು ಇನ್ನು ಮುಂದೆ ಏನು ಮಾಡಲಿ? ಶ್ರೀರಾಮಕೃಷ್ಣರು: ಈಗ ನೀನೇನು ವೃತ್ತಿಯನ್ನು ಮಾಡುತ್ತಿದ್ದೀಯೋ ಅದನ್ನು ಮುಂದುವರಿಸು. ಒಂದು ಕೈಯಿಂದ ಭಗವಂತನನ್ನು ಹಿಡಿದುಕೋ, ಮತ್ತೊಂದರಲ್ಲಿ ಲೌಕಿಕವನ್ನು ಹಿಡಿದುಕೋ. ಒಂದು ಕಡೆಯದು ಎಂದು ಬಿದ್ದು ಒಡೆದು ಚೂರಾಗುವುದೋ ಆ ಬಳಿಕ ಏನು ಆಗಬೇಕೆಂದು ದೈವೇಚ್ಛೆ ಇದೆಯೋ ಅದರಂತೆ ಆಗುತ್ತದೆ. ಕಡಿಮೆ ಎಂದರೆ ಬೆಳಿಗ್ಗೆ ಮತ್ತು ಸಂಜೆ ಭಗವಂತನನ್ನು ನೆನೆಯುವುದು. ಇದಿಷ್ಟನ್ನೂ ಹೇಳಿದ ಶ್ರೀರಾಮಕೃಷ್ಣರು ಗಿರೀಶನ ಉತ್ತರಕ್ಕಾಗಿ ಎಂಬಂತೆ ಅವನನ್ನೇ ನೋಡತೊಡಗಿದರು. ಗಿರೀಶ್ ಖಿನ್ನ ಮನಸ್ಕನಾಗಿ ಚಿಂತಿಸಿದ, ನಾನು ನಂಬಿಕೊಂಡಿರುವ ವೃತ್ತಿ ನನಗೆ ಒಂದು ಕ್ಲುಪ್ತವಾದ ಸಮಯದಲ್ಲಿ ಏಳಲು, ಸ್ನಾನ ಮಾಡಲು, ಊಟ ಮಾಡಲು ಅಥವಾ ನಿದ್ರೆ ಮಾಡಲು ಅವಕಾಶ ನೀಡುವುದಿಲ್ಲ. ಹಾಗಿರುವಾಗ ನಾನು ದೇವರನ್ನು ಬೆಳಿಗ್ಗೆ ಮತ್ತು ಸಂಜೆ ನೆನೆಯುವುದು ಖಂಡಿತವಾಗಿ ಮರೆತು ಹೋಗುವುದು. ಇದೊಂದು ಕಠಿಣವಾದ ನಿಯಮವೇನೋ? ನಾನು ಒಂದು ಪಕ್ಷ ಗುರುವಿನ ಆಣತಿಯನ್ನು ಮೀರಿದೆನೆಂದರೆ ಅವರ ಅವಕೃಪೆಗೆ ಪಾತ್ರನಾಗಿ ಪಾತಕಿಯಾಗುವುದು ನಿಜವೇ. ಅದರಿಂದ ನನಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಹೀಗಿರುವಾಗ ನಾನು ಹೇಗೆ ಅವರಿಗೆ ವಚನ ನೀಡಲಿ? ಈ ಜಗತ್ತಿನಲ್ಲಿ ಸಾಮಾನ್ಯ ಜನರಿಗೆ ವಚನವಿತ್ತು,
ಅದನ್ನು ನಡೆಸಿಕೊಡದೇ ಹೋದರೆ ಅಪರಾಧ ಮಾಡಿದಂತಾಗುತ್ತದೆ. ಹಾಗಿರುವಾಗ ಯಾವ ಶ್ರೀರಾಮಕೃಷ್ಣನನ್ನು ನನ್ನ ಆಧ್ಯಾತ್ಮ ಗುರುವೆಂದು ಸ್ವೀಕರಿಸಿದ್ದೇನೆಯೋ ಅಂಥವರಿಗೆ ಮಾತು ತಪ್ಪುವುದಾದರೆ ಅದರಿಂದ ಘೋರ ಅಪರಾಧವಾದಂತೆಯೇ. ಈ ಬಗೆಯ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಗಿರೀಶ್ ಹಿಂದೂ ಮುಂದು ನೋಡತೊಡಗಿದನು. ಹಾಗೆಯೇ ಅವನ ಆಲೋಚನೆ ಮುಂದುವರಿಯಿತು. ಶ್ರೀರಾಮಕೃಷ್ಣರು ನನ್ನನ್ನೇನೋ ಅತ್ಯಂತ ಕಷ್ಟಕರವಾದ ಕೆಲಸ ಮಾಡುವಂತೇನು ಕೇಳಲಿಲ್ಲ. ಒಂದು ಪಕ್ಷ ಇದೇ ವಿಚಾರವಾಗಿ ಅವರು ಬೇರೊಬ್ಬ ವ್ಯಕ್ತಿಯನ್ನು ಕೇಳಿದ್ದರೆ ಆತ ಈ ಕೂಡಲೇ ನೇರವಾಗಿ ಹೇಳಿ ಒಪ್ಪಿಕೊಳ್ಳುತ್ತಿದ್ದರು. ಗಿರೀಶ್ ಮಾಡುವುದಾದರೂ ಏನು? ಹಾಗೆ ಅವನು ತನ್ನ ಬಹಿರ್ಮುಖ ಪ್ರವೃತ್ತಿಯನ್ನು ಕುರಿತು ಚಿಂತೆಗೊಳಗಾಗಿ ಆಲೋಚಿಸಿದಾಗ ಈ ಅತ್ಯಲ್ಪ ನಿರೀಕ್ಷೆಯ ಆಧ್ಯಾತ್ಮ ಸಾಧನೆ ಮಾಡುವುದು ತನ್ನಿಂದ ಆಗದುದು ಎಂದು ಅವನು ಅರಿತುಕೊಂಡ. ಮತ್ತೆ ಅವನು ತನ್ನ ಸ್ವಭಾವವನ್ನು ಕುರಿತು ವಿಶ್ಲೇಷಣೆಗೆ ತೊಡಗಿದಾಗ ಅವನಿಗೆ ಉಸಿರು ಕಟ್ಟಿದಂತೆನಿಸಿತು. ಏಕೆಂದರೆ ಯಾವುದೇ ಒಂದು ನಿಯಮಕ್ಕೆ ಅಥವಾ ನಿರ್ಬಂಧತೆಗೆ ಕಟ್ಟು ಬೀಳುವುದು ಅವನಿಂದ ಆಗದ ವಿಚಾರ. ನಾನು ಅಂತಹ ಯಾವುದೇ ನಿಯಮ ಅಥವಾ ನಿರ್ಬಂಧವನ್ನು ಮುರಿಯದ ಹೊರತು ತನಗೆ ನೆಮ್ಮದಿ ಇರುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅವನ ಜೀವನ ಪರ್ಯಂತ ನುಡಿದುದೇ ಇದು. ಅವನಿಗೆ ತನ್ನ ಮನ ಬಂದಂತೆ ಒಳ್ಳೆಯದನ್ನೋ ಅಥವಾ ಕೆಟ್ಟದ್ದನ್ನೋ ಮಾಡುವುದು ಸಮಸ್ಯೆಯೇ ಅಲ್ಲ. ಏನಾದರೊಂದನ್ನು ಮಾಡಲೇಬೇಕಾಗಿದೆ ಎಂಬ ನಿರ್ಬಂಧದ ಒತ್ತಡಕ್ಕೆ ಸಿಲುಕಿದಾಗ ಅವನ ಮನಸ್ಸು ದಂಗೆ ಏಳುತ್ತಿತ್ತು ಮತ್ತು ಅದು ಆ ಕೆಲಸದಿಂದ ವಿಮುಖವಾಗುತ್ತಿತ್ತು. ಹೀಗೆ ತನ್ನ ನಿಶ್ಯಕ್ತ ಮತ್ತು ಅಸಹಾಯಕ ಪರಿಸ್ಥಿತಿಯನ್ನು ಅರಿತುಕೊಂಡು ನಾನಿದನ್ನು ಮಾಡತಕ್ಕದ್ದು ಅಥವಾ ಇದು ನನ್ನಿಂದ ಆಗದ್ದು ಎಂದು ಹೇಳಲು ಆಗದೆ ವಿನೀತನಾಗಿ ಮೌನಿಯಾಗಿ ಉಳಿದನು. ಅವನು ಹೇಗೆ ತಾನೇ ನಾಚಿಕೆ ಪಡದೆ ಈ ಅತ್ಯಲ್ಪ ನಿಯಮವನ್ನು ಪಾಲಿಸಲು ಆಗದು ಎಂದು ಹೇಳಬಲ್ಲನು? ಹೀಗೆ ತನ್ನಿಂದ ಆಗದು ಎಂದು ಅವನು ಹೇಳಿದ ಪಕ್ಷದಲ್ಲಿ ಶ್ರೀರಾಮಕೃಷ್ಣರು ಮತ್ತು ಅಲ್ಲಿದ್ದ ಇತರರು ಹೇಗೆ ಪ್ರತಿಕ್ರಿಯಿಸಿಯಾರು? ಪ್ರಾಯಶಃ ಅವರು ತನ್ನ ಅಸಹಾಯಕ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರರು ಮತ್ತು ಅವರು ಏನೊಂದನ್ನು ವ್ಯಕ್ತವಾಗಿ ಹೇಳದೆ ಈತನ ಮೌನ ಕೇವಲ ನಟನೆಯೆಂದೇ ಭಾವಿಸಬಹುದೇನೋ. ಗಿರೀಶನ ಮೌನವನ್ನು ಗಮನಿಸಿದ ಶ್ರೀರಾಮಕೃಷ್ಣರು ಆತನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಂಡು ಹೇಳಿದರು. ಸರಿ, ನಿನಗೆ ಅದನ್ನು ಮಾಡಲಾಗದಿದ್ದರೆ ಹೀಗೆ ಮಾಡಬಹುದು. ನೀನು ಊಟ ಮಾಡುವ ಮುನ್ನ ಮತ್ತು ಮಲಗುವ ಮುನ್ನ ದೇವರನ್ನು ನೆನೆ. ಆಗಲೂ ಗಿರೀಶ್ ಮೌನವಾಗೇ ಇದ್ದನು. ಅದನ್ನಾದರೂ ತಾನು ಮಾಡಲು ಶಕ್ತನೇ ಎಂದು ಆಶ್ಚರ್ಯಪಡುತ್ತಿದ್ದನು. ಕೆಲವು ದಿನಗಳು ಅವನು ಬೆಳಿಗ್ಗೆ 10 ಗಂಟೆಗೆ ಊಟ ಮಾಡುತ್ತಿದ್ದನು. ಮತ್ತೆ ಕೆಲವು ದಿನಗಳು ಸಂಜೆ 5 ಗಂಟೆಗೆ ಊಟ ಮಾಡುತ್ತಿದ್ದನು. ಹಾಗೆಯೇ ಅವನು ರಾತ್ರಿಯ ಊಟವನ್ನು ಕ್ರಮವಿಲ್ಲದೆ ಮಾಡುತ್ತಿದ್ದನು. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅವನು ನ್ಯಾಯಾಲಯದ ವ್ಯಾಜ್ಯದಲ್ಲಿ ಸಿಕ್ಕಿಕೊಂಡು ತೊಂದರೆ ಅನುಭವಿಸುತ್ತಿದ್ದನು. ಅಂತಹ ಸಮಯಗಳಲ್ಲಿ ಅವನಿಗೆ ತನ್ನ ಊಟ ತಿಂಡಿಗಳ ಪರಿವೆಯೇ ಇರುತ್ತಿರಲಿಲ್ಲ. ಆಗ ಅವನು ಆಲೋಚಿಸಿ ಆತಂಕಕ್ಕೆ ಒಳಗಾಗಿ ನಾನು ಕಳಿಸಿದ ಶುಲ್ಕದ ಹಣ ಬ್ಯಾರಿಸ್ಟರರಿಗೆ ತಲುಪಿದ್ದಕ್ಕೆ ರಸೀತಿ ಬರಲಿಲ್ಲವಲ್ಲ? ಹಣ ಅವರಿಗೆ ಸಕಾಲಕ್ಕೆ ತಲುಪಿತೋ ಇಲ್ಲವೋ? ಅವರು ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ವಾದವನ್ನು ಮಂಡಿಸದೇ ಇದ್ದ ಪಕ್ಷದಲ್ಲಿ ನಾನು ಸಂಪೂರ್ಣ ನಾಶವಾದಂತೆಯೇ ಸರಿ. ಹೀಗೆ ಇನ್ನೂ ಹಲವು ರೀತಿಗಳಲ್ಲಿ ಚಿಂತಿಸುತ್ತಿದ್ದನು. ವಾಸ್ತವವೆಂದರೆ ಅಂತಹ ಸಂದರ್ಭಗಳು ಸೃಷ್ಟಿಯಾದರೆ ಅವುಗಳು ನಡೆಯುವುದು ಸಂಭವನೀಯವೇ. ಅಂತಹ ದಿನಗಳಲ್ಲಿ ಅವನು ದೇವರನ್ನು ನೆನೆಯುವುದನ್ನು ಮರೆತೇ ಬಿಡುತ್ತಿದ್ದನು. ದುರ್ದೈವವೆಂದರೆ ಶ್ರೀರಾಮಕೃಷ್ಣರು ಅಂತಹ ಒಂದು ಸರಳ ನಿಯಮಕ್ಕೆ ಬದ್ಧನಾಗುವಂತೆ ಹೇಳಿದರೂ ಅದನ್ನು ಅವನು ಪಾಲಿಸಲು ಒಪ್ಪಲಿಲ್ಲ. ಗಿರೀಶ್ಗೆ ಒಂದು ಬಗೆಯ ಮುಜುಗರ ಉಂಟು ಮಾಡುವ ಸನ್ನಿವೇಶ ಅದು. ಆದರೂ ಅವನದು ಮೌನ ಮತ್ತು ಪ್ರಶಾಂತ ಮುಖಮುದ್ರೆ. ಒಳಗೆ ಭಯ, ಆತಂಕ ಮತ್ತು ನಿರಾಶೆಗಳ ಬಿರುಗಾಳಿಯೇ ಹುಟ್ಟಿಕೊಂಡಿದ್ದರೂ ಹೊರಗೆ ಅವನು ಸ್ಥಿತಪ್ರಜ್ಞ. ಶ್ರೀರಾಮಕೃಷ್ಣರು ಅವನನ್ನು ಮತ್ತೊಮ್ಮೆ ದೃಷ್ಟಿಸಿ ನೋಡಿ ಹೇಳಿದರು, ಅಂದರೆ ನಾನು ಹೇಳಿದ ಈ ನಿಯಮಕ್ಕೂ ನೀನು ಬದ್ಧನಾಗಲು ಒಪ್ಪುತ್ತಿಲ್ಲ. ಆಗಲಿ, ನೀನು ನಿನ್ನ ಮುಕ್ತ್ಯಾರುನಾಮೆಯನ್ನು ನನಗೆ ಕೊಡು. ಆ ಕೂಡಲೇ ಶ್ರೀರಾಮಕೃಷ್ಣರು ಭಾವ ಸಮಾಧಿಗೆ ಒಳಗಾದರು. ಗಿರೀಶಿಷ್ಟವು ಅದೇ ಆಗಿತ್ತು. ಅದರಿಂದ ಅವನಿಗೆ ಒಂದು ರೀತಿಯ ಬಿಡುಗಡೆ ಎನಿಸಿತು. ಇದರ ಜೊತೆಗೆ ಶ್ರೀರಾಮಕೃಷ್ಣರ ಅನನ್ಯ ಅನುಕಂಪವನ್ನು ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು
ಅವನ ಹೃದಯ ತುಂಬಿ ಬಂದಿತು. ಈಗ ನಾನು ಏನೇ ಮಾಡಲಿ, ಶ್ರೀರಾಮಕೃಷ್ಣರು ತಮ್ಮ ಅಪಾರ ಕರುಣೆ ಮತ್ತು ಅನಂತ ದೈವಿ ಶಕ್ತಿಯಿಂದ ಯಾವ ರೀತಿಯಲ್ಲಾದರೂ ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾರೆ ಎಂದು ಶ್ರೀರಾಮಕೃಷ್ಣರಲ್ಲಿ ಇರುವ ಗಾಢ ವಿಶ್ವಾಸದ ಪರಿಣಾಮವಾಗಿ ಅವರಲ್ಲಿ ಇದ್ದ ಅವನ ನಂಬಿಕೆ ಮತ್ತೂ ಗಾಢವಾಯಿತು. ಗಿರೀಶ್ ಹೀಗೆ ಆಲೋಚನೆ ಮಾಡಿದ. ಎಂತಹ ಸಮಾಧಾನ! ನಿಯಮಗಳ ಬಂಧನಕ್ಕೆ ನಾನು ಒಳಗಾಗಲಾರೆನು. ಅವೆಂದರೆ ನನಗೆ ಮೇಲೆ ಎರಗಿ ಬರುವ ಹುಲಿಗಳಂತೆ. ಮುಖ್ಯಾರು ನಾನೆಂದರೆ ಏನು ಎಂದು ಗಿರೀಶ್ ಆ ಸಮಯದಲ್ಲಿ ಅರ್ಥ ಮಾಡಿಕೊಂಡನು. ಅಂದರೆ ತನ್ನ ಎಲ್ಲ ಆಗು ಹೋಗುಗಳನ್ನು ಶ್ರೀರಾಮಕೃಷ್ಣರಿಗೆ ಒಪ್ಪಿಸುವುದು ಎಂದು. ಅವನು ಹೇಗೆ ಆಲೋಚಿಸಿದನೆಂದರೆ, ತಾನು ತನ್ನದೇನನ್ನೂ ತೊರೆದು ಬಿಡುವ ವಿಚಾರವಾಗಿ ಪ್ರಯತ್ನಿಸಬೇಕಿಲ್ಲ. ಹಾಗೆಯೇ ತಾನು ಯಾವ ರೀತಿಯ ಆಧ್ಯಾತ್ಮ ಸಾಧನೆಯನ್ನೂ ಕೈಗೊಳ್ಳಬೇಕಿಲ್ಲ. ಶ್ರೀರಾಮಕೃಷ್ಣರೇ ತಮ್ಮ ದಿವ್ಯ ಶಕ್ತಿಯನ್ನು ಪ್ರಯೋಗಿಸಿ ಎಲ್ಲ ಲೌಕಿಕ ಸಂಗತಿಗಳಿಂದಲೂ ತನ್ನನ್ನು ಮುಕ್ತಗೊಳಿಸುತ್ತಾರೆಂದು ಅವನು ಭಾವಿಸಿದ. ತನಗೇ ಅರಿವಿಲ್ಲದಂತೆ ತಾನು ಬದ್ಧನಾಗಬೇಕಿದ್ದ ನೀತಿ ನಿಯಮಾವಳಿಗಳಿಗಿಂತ 100 ಪಟ್ಟು ಬಲವಾದ ಪ್ರೀತಿಯ ಕುಣಿಕೆಯನ್ನು ತನ್ನ ಕೊರಳ ಸುತ್ತ ಸುತ್ತಿಕೊಳ್ಳುತ್ತಿದ್ದೇನೆ ಎಂಬುದನ್ನು ಆ ಸಮಯದಲ್ಲಿ ಗಿರೀಶ್ ಅರಿಯಲಿಲ್ಲ. ತನ್ನ ಬದುಕಿನಲ್ಲಿ ಏನೇ ಸಂಭವಿಸಲಿ, ಒಳ್ಳೆಯದು ಅಥವಾ ಕೆಟ್ಟದ್ದು, ಹೊಗಳಿಕೆ ಅಥವಾ ತೆಗಳಿಕೆ, ಸುಖ ಅಥವಾ ದುಃಖ, ಅದನ್ನು ಮೌನವಾಗಿ ಸ್ವೀಕರಿಸಬೇಕೇ ಹೊರತು ಬೇರೇನನ್ನೂ ಮಾಡಲಾಗದು ಎಂಬುದನ್ನು ಅವನು ಅರ್ಥ ಮಾಡಿಕೊಳ್ಳಲೂ ಇಲ್ಲ ಅಥವಾ ಮುಂಗಾಣಲೂ ಆಗಲಿಲ್ಲ. ಮಿಕ್ಕೆಲ್ಲ ಆಲೋಚನೆಗಳು ಅವನ ಮನಸ್ಸಿನಿಂದ ದೂರಾದವು. ಶ್ರೀರಾಮಕೃಷ್ಣರ ಅನನ್ಯ ಪ್ರೀತಿಯನ್ನಷ್ಟೇ ಅನುಭವಿಸಲು ಅವನು ಬಾಧ್ಯನಾದನು. ಶ್ರೀರಾಮಕೃಷ್ಣರೊಂದಿಗೆ ಸಂಬಂಧ ಅವನ ಅಭಿಮಾನವನ್ನು 100 ಪಟ್ಟು ಅಧಿಕಗೊಳಿಸಿತು. ಅವನು ಆಲೋಚಿಸಿದನು, ನನ್ನನ್ನು ಕುರಿತು ಜನರು ಏನನ್ನಾದರೂ ಅಂದುಕೊಳ್ಳಲಿ, ಬೇಕಾದರೆ ಅವರು ನನ್ನನ್ನು ಕೀಳಾಗಿ ಕಾಣಲಿ. ಶ್ರೀರಾಮಕೃಷ್ಣರು ಈಗ ನನ್ನವರು ಮತ್ತು ನನಗೆ ಏನೇ ಬರಲಿ ಅವರು ನನ್ನೊಂದಿಗೇ ಇರುತ್ತಾರೆ. ನನಗೆ ಮತ್ತಿನ್ನೇನು ಬೇಕು? ನಾನು ಇನ್ಯಾರಿಗೆ ಹೆದರಿಕೊಳ್ಳಬೇಕು? ಆಗ ಅವನ ಅರಿವಿಗೆ ಹೊಳೆಯದ ಸಂಗತಿ ಎಂದರೆ, ಭಕ್ತಿಯನ್ನು ಕುರಿತ ಕೆಲವು ಧರ್ಮ ಗ್ರಂಥಗಳ ಪ್ರಕಾರ ಅದೂ ಸಹ ಒಂದು ಬಗೆಯ ಆಧ್ಯಾತ್ಮ ಸಾಧನೆ. ಭಕ್ತಿಯ ಒಂದು ಬಗೆಯೆಂದು ಅವನಿಗೆ ಹೊಳೆಯಲಿಲ್ಲ. ಅದು ಕೈಗೂಡುವುದು ವ್ಯಕ್ತಿಯ ಅದೃಷ್ಟ ಬಲದಿಂದ ಮಾತ್ರವೇ ಎಂಬುದು. ಇದೆಲ್ಲದರ ಪರಿಣಾಮವಾಗಿ ಗಿರೀಶ್ಗೆ ಭರವಸೆ ಸಾಕಾರವಾದಂತಾಯಿತು. ಅವನು ಊಟ ಮಾಡುತ್ತಿರಲಿ, ಕುಳಿತಿರಲಿ, ಮಲಗಿರಲಿ, ಅವನಲ್ಲಿ ಇದೊಂದೇ ವಿಚಾರ: ಶ್ರೀರಾಮಕೃಷ್ಣರು ನನ್ನೆಲ್ಲ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದಾರೆ. ಈ ಆಲೋಚನೆಯೂ ಸಹ ಅವನು ಶ್ರೀರಾಮಕೃಷ್ಣರನ್ನು ಸದಾ ನೆನೆಯುವಂತೆ ಮಾಡಿತು. ಅದೂ ಒಂದು ಬಗೆಯ ಧ್ಯಾನವೇ ಆಯಿತು. ತನ್ನೆಲ್ಲ ನಡೆನುಡಿಗಳ ಮೇಲೂ ಶ್ರೀರಾಮಕೃಷ್ಣರ ಛಾಪನ್ನು ಒತ್ತಿಕೊಳ್ಳುತ್ತಿದ್ದೇನೆ ಎಂಬುದು ಅವನ ಅರಿವಿಗೆ ಬಾರದಿದ್ದರೂ ಇದೆಲ್ಲ ಒಟ್ಟಾರೆ ಅವನಲ್ಲಿ ಸಂಪೂರ್ಣ ಬದಲಾವಣೆಯನ್ನು ತಂದವು. ಶ್ರೀರಾಮಕೃಷ್ಣರು ತನ್ನನ್ನು ಪ್ರೀತಿಸುತ್ತಾರೆ ಮತ್ತು ಅವರು ತನ್ನವರೇ ಆಗಿದ್ದಾರೆ ಎಂಬ ನಂಬಿಕೆಯಿಂದ ಅವನು ಬಹಳ ಸುಖಿಯಾದನು. ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳುತ್ತಿದ್ದುದೆಂದರೆ, ಬೇರೆಯವರ ನಂಬಿಕೆಗಳನ್ನು ಅಲುಗಾಡಿಸಬೇಡಿ. ಈ ಪ್ರಕಾರವೇ ಅವರು ಪ್ರತಿಯೊಬ್ಬ ಭಕ್ತರೊಂದಿಗೆ ವ್ಯವಹರಿಸುತ್ತಿದ್ದರು. ಗಿರೀಶನ ಈ ನೂತನ ಪ್ರಪತ್ತಿ ಮಾರ್ಗವನ್ನು ಅರಿತಿದ್ದ ಶ್ರೀರಾಮಕೃಷ್ಣರು ಅವನಿಗೆ ಅದೇ ಮಾರ್ಗದಲ್ಲಿ ತರಬೇತಿ ಕೊಡಲು ಮುಂದಾದರು. ಒಂದು ದಿನ ಗಿರೀಶನು ಶ್ರೀರಾಮಕೃಷ್ಣರ ಮುಂದಿದ್ದಾಗ, ಇದನ್ನು ನಾನು ಮಾಡಬೇಕಾಗಿದೆ ಎಂದು ಒಂದು ಸಣ್ಣ ವಿಚಾರವಾಗಿ ಹೇಳಿದನು. ಆ ಕೂಡಲೇ ಶ್ರೀರಾಮಕೃಷ್ಣರು ಹೇಳಿದರು, ಇದೇನಿದು? ನೀನು ಆ ರೀತಿ ಅಧಿಕಾರಯುತವಾಗಿ ಮಾತನಾಡಬಾರದು. ಒಂದು ಪಕ್ಷ ಅದನ್ನು ಮಾಡುವುದು ನಿನ್ನಿಂದಾಗದು ಎಂದುಕೋ. ನೀನು ಹೇಳಬೇಕಾದ್ದೆಂದರೆ, ದೇವರ ಇಚ್ಛೆಯಿದ್ದರೆ ನಾನು ಮಾಡುತ್ತೇನೆ ಎಂದು. ಗಿರೀಶ್ಗೆ ಅರ್ಥವಾಯಿತು. ಅದು ಸರಿಯೇ, ನಾನು ಈಗಾಗಲೇ ನನ್ನೆಲ್ಲ ಜವಾಬ್ದಾರಿಗಳನ್ನು ಭಗವಂತನ ಮೇಲೆ ಹಾಕಿರುವುದರಿಂದ ಮತ್ತು ಅವನು ಅವೆಲ್ಲವನ್ನು ಸ್ವೀಕರಿಸಿರುವುದರಿಂದ ಅವನು ಬಯಸಿದರಷ್ಟೇ ನಾನು ಏನಾದರೊಂದನ್ನು ಮಾಡಲು ಶಕ್ತ. ನಾನು ಹಾಗೆ ಮಾಡುವುದು ಅದು ನನ್ನ ಕ್ಷೇಮಕ್ಕೆ ಎಂಬುದೂ ತಿಳಿದಿದೆ. ಆ ಬಳಿಕ ಅವನು ತನ್ನಲ್ಲಿದ್ದ ಅಹಮಿಕೆಯನ್ನು ಕ್ರಮೇಣ ತೊರೆಯತೊಡಗಿದ. ನಾನು ಮಾಡುತ್ತೇನೆ, ನಾನು ಹೋಗುತ್ತೇನೆ ಎಂಬಂತಹ
ಮಾತುಗಳನ್ನು ಹೇಳುವುದೂ ಕಡಿಮೆಯಾಯಿತು. ಹೀಗೆಯೇ ದಿನಗಳೂ ಉರುಳಿದವು. ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನು ಹೊಂದಿದರು. ಗಿರೀಶ್ ಸಹ ದುಃಖದಲ್ಲಿ ಮುಳುಗಿದನು. ಈ ನಡುವೆ ಆತ ತನ್ನ ಪತ್ನಿ ಮತ್ತು ಮಗನನ್ನು ಕಳೆದುಕೊಂಡಿದ್ದನು. ಆದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಅವನ ಮನಸ್ಸು ಹಿಂದಿನದನ್ನೇ ನೆನಪು ಮಾಡುತ್ತಿತ್ತು. ಶ್ರೀರಾಮಕೃಷ್ಣರು ಈ ಎಲ್ಲಾ ಘಟನೆಗಳು ನಡೆಯುವಂತೆ ಮಾಡಿದರು, ಏಕೆಂದರೆ ಅವು ನಿನಗೆ ಒಳ್ಳೆಯವೇ ಎಂಬುದಾಗಿ ನೀನು ನಿನ್ನ ಜವಾಬ್ದಾರಿಯನ್ನು ಅವರಿಗೆ ವರ್ಗಾಯಿಸಿದೆ. ಅವರು ಅದನ್ನು ಸ್ವೀಕರಿಸಿದರು. ಅವರು ನಿನ್ನನ್ನು ಇಂಥದ್ದೇ ದಾರಿಯಲ್ಲಿ ಮುನ್ನಡೆಸುವುದಾಗಿ ಯಾವುದೇ ವಚನ ನೀಡಲಿಲ್ಲ. ಭರವಸೆಯ ಪತ್ರವನ್ನು ಅವರು ಬರೆದು ಕೊಡಲಿಲ್ಲ. ಈ ಮಾರ್ಗ ನಿನಗೆ ಸುಲಭವೆಂದು ಅವರು ನಿನ್ನನ್ನು ಈ ಮಾರ್ಗದಲ್ಲಿ ಮುನ್ನಡೆಸುತ್ತಿದ್ದಾರೆ. ಅದನ್ನು ನಿರಾಕರಿಸಲು ಅಥವಾ ಅದರ ವಿರುದ್ಧವಾಗಿ ದೂರಲು ನಿನಗೆ ಯಾವುದೇ ಕಾರಣವಿಲ್ಲ. ನಿನ್ನ ಮುಕ್ತ್ಯಾರುನಾಮೆಯನ್ನು ನೀಡುವಾಗ, ನಿನ್ನ ಜವಾಬ್ದಾರಿಗಳನ್ನು ಅವರಿಗೆ ವರ್ಗಾವಣೆ ಮಾಡುವಾಗ ನೀನು ಅವರಿಗೆ ಟೊಳ್ಳು ವಚನವಿತ್ತೆ ಏನು? ಹೀಗೆ ಕಾಲ ಸರಿದಂತೆ ಗಿರೀಶನು ತಾನು ಕೊಟ್ಟ ಮುಕ್ತಾರುನಾಮೆಯ ಅರ್ಥವನ್ನು ಕುರಿತಂತೆ ಹೆಚ್ಚು ಹೆಚ್ಚು ಅರಿಯತೊಡಗಿದನು. ಆದರೆ ಅವನು ಅದರ ಸಂಪೂರ್ಣ ಅರ್ಥವನ್ನು ಗ್ರಹಿಸಿದನೇನು? ಈ ಪ್ರಶ್ನೆಯನ್ನು ಅವನ ಮುಂದಿಟ್ಟಾಗ ಗಿರೀಶ್ ಉತ್ತರಿಸಿದನು, ಅರ್ಥ ಮಾಡಿಕೊಳ್ಳಬೇಕಾದುದು ಇನ್ನೂ ಇದೆ. ಮುಕ್ತ್ಯಾರುನಾಮೆಯಲ್ಲಿ ಅಷ್ಟೊಂದು ಗಹನವಾದ ಶಕ್ತಿ ಅಡಗಿದೆ ಎಂದು ನಾನು ಆಗ ಅರಿತಿರಲಿಲ್ಲ. ಆಗ ನಾನು ತಿಳಿದಿರುವುದೇನೆಂದರೆ, ಜಪ, ತಪ, ಧ್ಯಾನ ಮುಂತಾದ ವ್ರತಗಳ ಆಚರಣೆಗಳಿಗೆ ಒಂದು ಕಾಲಮಿತಿಯುಂಟು. ಆದರೆ ತನ್ನ ಮುಕ್ತ್ಯಾರುನಾಮೆಯನ್ನು ಕೊಟ್ಟ ಒಬ್ಬ ವ್ಯಕ್ತಿಯ ಜವಾಬ್ದಾರಿಗೆ ಕೊನೆಯೆಂಬುದಿಲ್ಲ. ಆ ವ್ಯಕ್ತಿ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಉಸಿರಿನಲ್ಲಿ ತಾನು ದೇವರನ್ನೇ ಅವಲಂಬಿಸಿದ್ದೇನೆಯೇ ಮತ್ತು ತನ್ನೆಲ್ಲ ಕ್ರಿಯೆಗಳು ಅವನ ಶಕ್ತಿ ಮಾತ್ರದಿಂದಲೇ ಜರುಗುತ್ತಿವೆಯೇ ಅಥವಾ ಅದೆಲ್ಲ ತನ್ನೊಳಗಿನ ಧೂರ್ತ ಅಹಮಿಕೆಯಿಂದ ಜರುಗುತ್ತಿವೆಯೇ? ಈಗ ಆ ವ್ಯಕ್ತಿ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಉಸಿರಿನಲ್ಲಿ ತಾನು ದೇವರನ್ನೇ ಅವಲಂಬಿಸಿದ್ದೇನೆಯೇ ಮತ್ತು ತನ್ನೆಲ್ಲ ಕ್ರಿಯೆಗಳು ಅವನ ಶಕ್ತಿ ಮಾತ್ರದಿಂದಲೇ ಜರುಗುತ್ತಿವೆಯೇ ಅಥವಾ ಅದೆಲ್ಲ ತನ್ನೊಳಗಿನ ಧೂರ್ತ ಅಹಮಿಕೆಯಿಂದ ಜರುಗುತ್ತಿವೆಯೇ ಎಂಬುದನ್ನು ಗಮನಿಸಿ ನಿರ್ಧರಿಸಬೇಕಾಗುತ್ತದೆ. ಮುಕ್ತಾರುನಾಮೆಯ ಸಂದರ್ಭದಲ್ಲಿ ಹಲವು ಹತ್ತು ಆಲೋಚನೆಗಳು ತಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತವೆ. ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ಯೇಸುಕ್ರಿಸ್ತ ಮತ್ತು ಚೈತನ್ಯರಂತಹ ಮಹಾನ್ ಉಪದೇಶಕರು ಕೆಲವು ಬಾರಿ ಈ ಬಗೆಯ ಭರವಸೆಯನ್ನು ಕೆಲವು ಜನರಿಗೆ ಕೊಟ್ಟದ್ದನ್ನು ನಾವು ಕಾಣುತ್ತೇವೆ. ಸಾಮಾನ್ಯ ಗುರುಗಳು ಈ ಬಗೆಯ ಜವಾಬ್ದಾರಿಯನ್ನು ಸ್ವೀಕರಿಸಿ ನಿರ್ವಹಿಸಲು ಸಮರ್ಥರಿರುವುದಿಲ್ಲ. ಹಾಗೆಯೇ ಅವರಿಗೆ ಈ ಕ್ರಮ ತೆಗೆದುಕೊಳ್ಳಲು ಅಧಿಕಾರವಿರುವುದಿಲ್ಲ. ಸಾಮಾನ್ಯ ಉಪದೇಶಕರು ಅಥವಾ ಸನ್ಯಾಸಿಗಳು ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯವಾಗುವಂತೆ ಒಂದು ಮಂತ್ರವನ್ನೋ ಅಥವಾ ಆಧ್ಯಾತ್ಮಿಕ ವ್ರತವನ್ನೋ ಉಪದೇಶಿಸಬಹುದು. ತಾವು ಪರಿಶುದ್ಧ ಜೀವನ ನಡೆಸಿ ಬೇರೆಯವರಿಗೆ ತಮ್ಮ ಜೀವನ ಕ್ರಮದಿಂದ ಇನ್ನೂ ಹೆಚ್ಚಿನ ಪವಿತ್ರ ಜೀವನ ನಡೆಸಲು ಸ್ಫೂರ್ತಿ ನೀಡಬಹುದು. ವ್ಯಕ್ತಿಯೊಬ್ಬರ ಪ್ರಾಪಂಚಿಕ ಬಂಧನದಲ್ಲಿ ಸಿಲುಕಿಕೊಂಡು ತಾನು ಅಸಹಾಯಕನೆಂದುಕೊಂಡಾಗ ಯಾವುದೋ ಒಂದು ನಿರ್ದಿಷ್ಟ ಕ್ರಿಯೆಯಲ್ಲಿ ತೊಡಗುವಂತೆ ನಿರ್ದೇಶನ ಮಾಡಬಹುದು. ಅಥವಾ ಆ ವ್ಯಕ್ತಿ ನಿರಾಶೆಯಿಂದ ಹೀಗೆ ಮಾಡಬಹುದು, ಅದನ್ನು ನಾನು ಹೇಗೆ ತಾನೇ ಮಾಡಬಲ್ಲೆ? ನೀವು ಅಂತಹ ಶಕ್ತಿಯನ್ನು ಕೊಡುವಿರಾದರೆ ನಾನು ಪ್ರಯತ್ನಿಸುತ್ತೇನೆ ಎಂದು. ಆದರೆ ಹೀಗೆ ಮಾಡುವುದು ಸಾಮಾನ್ಯ ಗುರು ಎನಿಸಿಕೊಂಡವರಿಂದ ಸಾಧ್ಯವಾಗದು. ನಮ್ಮ ಕೆಟ್ಟ ಕರ್ಮಫಲಗಳನ್ನೆಲ್ಲ ನಾನು ತೆಗೆದುಕೊಂಡು ಅವುಗಳ ಪರಿಣಾಮವಾಗಿ ಬಂದೊದಗಬಹುದಾದುದನ್ನೆಲ್ಲ ನಿನ್ನ ಪರವಾಗಿ ನಾನು ಅನುಭವಿಸಿದ್ದೇನೆ ಎಂದು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಹೇಳುವುದು ಅಸಾಧ್ಯ. ಯಾವಾಗ ಧಾರ್ಮಿಕತೆ ಮನುಷ್ಯರಲ್ಲಿ ಇಳಿಮುಖವಾಗುತ್ತದೆಯೋ ಆಗ ಭಗವಂತನು ತನ್ನ ಕರುಣೆ ತೋರಲು ಜನರು ದುಃಖ ದುಮ್ಮಾನಗಳನ್ನು ತಾನು ಅನುಭವಿಸಲು ಮತ್ತು ಮಾಯೆ ಎಂಬ ಮಡುವಿನಲ್ಲಿ ಸಿಕ್ಕಿಕೊಂಡವರನ್ನು ಮೇಲೆತ್ತಿ ಉದ್ಧರಿಸಲು ಅವತಾರವೆತ್ತುತ್ತಾನೆ. ಭಗವಂತ ಹೀಗೆ ಮಾಡಿದರೂ ಅವನು ಮನುಷ್ಯರನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಿಲ್ಲ. ವ್ಯಕ್ತಿ ತನ್ನ ಮಟ್ಟದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಉದ್ಧಾರ ಮಾರ್ಗ ಹಿಡಿಯುವಂತೆ ಪ್ರೇರೇಪಿಸುತ್ತಾನೆ. ಗುರುದೇವರು ಆಗಾಗ ಹೇಳುತ್ತಿದ್ದಂತೆ ಅವತಾರಗಳ ಅನುಗ್ರಹದಿಂದ ಒಬ್ಬ ವ್ಯಕ್ತಿ 10 ಜನ್ಮಗಳಲ್ಲಿ ಅನುಭವಿಸಬೇಕಾದದ್ದನ್ನು ಒಂದೇ ಜನ್ಮದಲ್ಲಿ ಅನುಭವಿಸಿ ಮುಕ್ತನಾಗಬಹುದು. ಒಂದು ದಿನ ಕಲ್ಕತ್ತೆಯ ಶ್ಯಾಮ್ ಪುಕಾರ್ನಲ್ಲಿ
ಶ್ರೀರಾಮಕೃಷ್ಣರ ಗಂಟಲು ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡುತ್ತಿದ್ದಾಗ ತಮ್ಮ ಸ್ಥೂಲ ಶರೀರದಿಂದ ಹೊರಬಂದ ಸೂಕ್ಷ್ಮ ಶರೀರ ಅಲ್ಲೇ ಸುತ್ತಾಡುತ್ತಿರುವುದನ್ನು ಶ್ರೀರಾಮಕೃಷ್ಣರು ನೋಡಿದರು. ಆಗ ಶ್ರೀರಾಮಕೃಷ್ಣರು ಹೇಳಿದರು, ನಾನು ಆ ಸ್ಥೂಲ ಶರೀರದ ಗಂಟಲಿನ ಹಿಂಬದಿಯಲ್ಲಿ ಕೆಲವು ವರ್ಣಗಳನ್ನು ಕಂಡೆನು. ನಾನು ಆಶ್ಚರ್ಯಪಟ್ಟುದೆಂದರೆ ಈ ವರ್ಣಗಳು ಏಕಾದರೂ ಉಂಟಾದವು ಎಂದು. ಆಗ ಜಗನ್ಮಾತೆ ನನಗೆ ತೋರಿದಳು. ಜನರು ಅನೇಕ ರೀತಿಯ ಪಾಪಕರ್ಮಗಳನ್ನು ಮಾಡಿ ಈ ದೇಹವನ್ನು ಸ್ಪರ್ಶಿಸುತ್ತಾರೆ. ಅವರ ದುಃಖ ಸಂಕಟಗಳನ್ನು ಕಂಡು ನನ್ನಲ್ಲಿ ಕರುಣೆಯುಂಟಾಗಿ ಅವರ ಪಾಪಗಳನ್ನು ನನ್ನ ಮೇಲೆ ಎಳೆದುಕೊಂಡಿದ್ದೇನೆ. ತಮ್ಮ ಗಂಟಲನ್ನು ಬೆರಳು ಮಾಡಿ ತೋರುತ್ತಾ, ಅದರಿಂದಾಗಿಯೇ ಇದು, ಇಲ್ಲದಿದ್ದರೆ ಈ ಶರೀರ ರೋಗದಿಂದ ಏಕೆ ಬಳಲಬೇಕಿತ್ತು? ಅದು ಯಾವ ಅಪರಾಧವನ್ನೂ ಮಾಡಿಲ್ಲ. ನಾವು ಅದನ್ನು ಕೇಳಿ ಮೂಕ ವಿಸ್ಮಿತರಾದೆವು. ಒಬ್ಬ ವ್ಯಕ್ತಿಯ ದುಷ್ಕೃತ್ಯಗಳಿಂದ ಉಂಟಾಗುವ ಪಾಪಕರ್ಮಗಳನ್ನು ಮತ್ತೊಬ್ಬರು ಸ್ವೀಕರಿಸಿ ಆತನ ಆಧ್ಯಾತ್ಮಿಕ ಜೀವನವನ್ನು ಉನ್ನತೀಕರಿಸಬಹುದೆಂಬ ಸತ್ಯವನ್ನು ಅರಿತು ನಮಗೆ ಪರಮಾಶ್ಚರ್ಯವಾಗಿತ್ತು. ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳಿ ಅವರ ಮೇಲಿದ್ದ ಪ್ರೀತಿಯಿಂದ ನಮ್ಮಲ್ಲಿ ಕೆಲವರು ಹೀಗೆ ಆಲೋಚಿಸಿದರು, ಅಯ್ಯೋ, ಸುಳ್ಳು, ತಟವಟ, ಮೋಸ ಮುಂತಾದ ಪಾಪಕರ್ಮಗಳನ್ನು ಮಾಡಿ ಈ ಮಹಾತ್ಮರನ್ನು ನಾವು ಏಕಾದರೂ ಸ್ಪರ್ಶ ಮಾಡಿದೆವು. ಇವರು ನಮಗಾಗಿ ಅದೆಷ್ಟು ಸಂಕಟವನ್ನು ಪಡುತ್ತಾ ಈ ಕ್ಯಾನ್ಸರ್ ರೋಗದ ನೋವನ್ನು ಅನುಭವಿಸುತ್ತಿರುವರು. ನಾವು ಮತ್ತೊಮ್ಮೆ ಶ್ರೀರಾಮಕೃಷ್ಣರ ದಿವ್ಯ ದೇಹವನ್ನು ಮುಟ್ಟುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಒಂದು ವಸ್ತುವನ್ನು ಹಸ್ತಾಂತರ ಮಾಡುವಂತೆ ತನ್ನ ಮೊಕ್ತ್ಯಾರು ನಾಮೆಯನ್ನು ಹಸ್ತಾಂತರ ಮಾಡಬಹುದು ಎನ್ನಬಹುದು. ಮನುಷ್ಯರು ತಮ್ಮ ಉತ್ಕಟ ಆಸೆಗಳಿಗೆ ಗುಲಾಮರಾಗಿರುತ್ತಾರೆ. ಹಾಗಾಗಿ ಆ ಬಗೆಯ ಆಸೆಗಳನ್ನು ಪೂರೈಸಿಕೊಳ್ಳುವ ಅವಕಾಶಕ್ಕಾಗಿ ಧಾರ್ಮಿಕ ಬದುಕನ್ನು ನಡೆಸುವಾಗಲೂ ಹುಡುಕಾಟ ನಡೆಸುತ್ತಾರೆ. ಹಾಗೆ ಅವರು ಸದಾಕಾಲ ಲೌಕಿಕ ಸುಖ ಮತ್ತು ಆಧ್ಯಾತ್ಮಿಕ ಅನುಭೂತಿ ಎರಡನ್ನೂ ಅನುಭವಿಸುವ ಸಂದರ್ಭಕ್ಕಾಗಿ ತಾಕಲಾಡುತ್ತಾರೆ. ಅವರಿಗೆ ಇಂದ್ರಿಯ ಸುಖವೆಂದರೆ ಅಮೃತ ಸವಿದಂತೆ. ಒಂದು ಪಕ್ಷ ಇಂದ್ರಿಯ ಸುಖಗಳನ್ನು ತ್ಯಾಗ ಮಾಡಬೇಕೆಂಬ ವಿಚಾರ ಅವರ ತಲೆಗೆ ಹೊಕ್ಕರಾಯಿತು. ಜಗತ್ತೇ ಅವರಿಗೆ ಶೂನ್ಯವೆನಿಸಿ ಬಿಡುತ್ತದೆ. ಇವುಗಳ ಹೊರತಾಗಿ ಬದುಕುವುದು ಸಾಧ್ಯವೇ ಎಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ಆಧ್ಯಾತ್ಮ ವಲಯದಲ್ಲಿ ವ್ಯಕ್ತಿಯೊಬ್ಬ ತನ್ನ ಬದುಕಿನ ಮೊಕ್ತ್ಯಾರು ನಾಮೆಯನ್ನು ಮತ್ತೊಬ್ಬರಿಗೆ ನೀಡಲು ಸಾಧ್ಯವೆಂಬುದನ್ನು ಕೇಳಿಯೇ ಉದ್ವೇಗಕ್ಕೊಳಗಾಗುತ್ತಾರೆ. ಇಂತಹದ್ದೊಂದು ವಿಚಾರ ಅವರಿಗೆ ಸಖೇದಾಶ್ಚರ್ಯವುಂಟು ಮಾಡುತ್ತದೆ. ಅವರು ಹೇಳುತ್ತಾರೆ, ಮಾರ್ಗ ಯಾವುದೇ ಇರಲಿ, ಮನಃಪೂರ್ತಿ ಲೌಕಿಕ ಸುಖ ಭೋಗಗಳನ್ನು ಅನುಭವಿಸೋಣ. ಕಳ್ಳತನ, ದರೋಡೆ, ಮೋಸ ಇತ್ಯಾದಿಗಳನ್ನು ಮಾಡಿಯಾದರೂ ಸರಿಯೇ. ಯೇಸು ಕ್ರಿಸ್ತ, ಚೈತನ್ಯ ಅಥವಾ ರಾಮಕೃಷ್ಣರಂಥವರು ನಮ್ಮ ಮುಂದಿನ ಜನ್ಮದ ಉಸಾಬಾರಿ ನೋಡಿಕೊಳ್ಳಲಿ. ನಾವು ಒಂದು ದಿವಸ ಸಾಯುವವರೇ. ಅಂತಹ ಆಲೋಚನೆಯಿಂದ ಆತ್ಮವಂಚನೆ ಮಾಡಿಕೊಳ್ಳುವ ಮನಸ್ಸು ವಿಕೃತವಾದದ್ದು ಎಂದು ಅವರಿಗೆ ಅರ್ಥವಾಗದು. ಹೀಗೆ ಅವರು ನಡೆದುಕೊಳ್ಳುವುದರಿಂದ ನಿರಂತರವಾಗಿ ತಮ್ಮನ್ನು ತಾವೇ ಮೋಸಗೊಳಿಸಿಕೊಳ್ಳುತ್ತಿದ್ದೇವೆ ಎಂಬುದು ಅವರ ಅರಿವಿಗೆ ಬರುವುದಿಲ್ಲ. ಅಂಥವರು ಒಂದೇ ರೀತಿ ವಿನಾಶದ ಕಡೆಗೆ ನುಗ್ಗುತ್ತಾ ತಮ್ಮ ಹೀನಕೃತ್ಯಗಳು ತಂದೊಡ್ಡಬಹುದಾದ ಭಯಾನಕ ಪರಿಣಾಮಗಳನ್ನು ನೋಡಕೊಡದೆಂಬಂತೆ ಕಣ್ಗವುಸುಗಳನ್ನು ಹಾಕಿಕೊಂಡಿರುತ್ತಾರೆ. ಮುಂದೊಂದು ದಿನ ಓರ್ವ ಮಹನೀಯ ಅವರ ಕಣ್ಗವುಸುಗಳನ್ನು ಕಿತ್ತೊಗೆದು ಅವರು ಅಪಾಯದ ಅಂಚಿನಲ್ಲಿ ನಿಂತಿದ್ದಾರೆ ಎಂಬ ಸಂಗತಿಯನ್ನು ತೋರಲಿದ್ದಾನೆ ಎಂಬುದು ಅಂಥವರ ಗಮನಕ್ಕೆ ಬರದು. ಅಂತಿಮವಾಗಿ ಅವರಿಗೆ ತಮ್ಮ ಆಷಾಢಭೂತಿತನದ ಮುಕ್ತ್ಯಾರ ನಾಮೆಯನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಎಂಬ ಸತ್ಯದ ಅರಿವಾಗುತ್ತದೆ. ಓ ಮಾನವರೇ, ಎಷ್ಟೊಂದು ರೀತಿಯಲ್ಲಿ ನಿಮ್ಮನ್ನು ನೀವು ವಂಚಿಸಿಕೊಳ್ಳುತ್ತಿದ್ದೀರಿ. ಆದರೂ ನಾನು ಗೆದ್ದೆನೆಂದು ಭ್ರಮಿಸುವ ನಿಮ್ಮ ಹುಚ್ಚುತನಕ್ಕೆ ಏನೆನ್ನಬೇಕು? ಹಾಗೆ ಅಂಥವರನ್ನು ಬಲೆಗೆ ಕೆಡಹುವ ಮಹಾಮಾಯೆಗೆ ಜಯವಾಗಲಿ. ಅಮ್ಮ, ಎಂತಹ ಭ್ರಮಾಲೋಕವನ್ನು ನೀನು ಮನುಷ್ಯರ ಮನದಲ್ಲಿ ಸೃಷ್ಟಿ ಮಾಡಿದ್ದೀಯೆ. ಅಷ್ಟು ಸುಲಭವಾಗಿ ಮೊಕ್ತ್ಯಾರು ನಾಮೆಯನ್ನು ಕೊಡಲು ಆಗುವುದೇನು? ಸತತ ಪ್ರಯತ್ನ, ಛಲಬಿಡದ ನಿಷ್ಠೆ ಮೊಕ್ತ್ಯಾರು ನಾಮೆಯನ್ನು ನೀಡುವ ಸುಯೋಗವನ್ನು ಉಂಟು ಮಾಡುತ್ತದೆ. ಆಗ ಮಾತ್ರವೇ ವ್ಯಕ್ತಿಯದನ್ನು ನೀಡಲು ಮುಂದಾಗುತ್ತಾನೆ. ಅಂತಹ ಸಂದರ್ಭದಲ್ಲಿ ಮಾತ್ರವೇ ದೇವರು ಆತನ ಅಥವಾ ಆಕೆಯ ಜವಾಬ್ದಾರಿಯನ್ನು ಹೊರಲು ಮುಂದಾಗುತ್ತಾನೆ. ಈ ಜಗತ್ತಿನಲ್ಲಿ ಸುಖವನ್ನು ಅರಸುತ್ತಾ ನಡೆವ ಜನರು ತಮಗೆ ಹಿಡಿಯಲು ಸಿಕ್ಕಿದ್ದು
ಕೇವಲ ನೆರಳು ಎಂದು ಅರಿತ ಮೇಲೆ ಧ್ಯಾನ, ಜಪ, ತಪ ಮತ್ತು ವ್ರತಗಳೆಂದು ನಂಬಿ ದೇವರನ್ನು ಕಾಣ ಹೊರಟು ಕಡೆಗೆ ಇವುಗಳ ಮೂಲಕ ದೇವರನ್ನು ಕಂಡುಕೊಳ್ಳಲಾಗದು ಎಂಬ ಅರಿವು ಉಂಟಾದ ನಂತರ ಅದಮ್ಯ ಸ್ವಪ್ರಯತ್ನವನ್ನು ನಂಬಿ ದುರ್ಗಮ ಪರ್ವತದ ಮಾರ್ಗ ಹಿಡಿದು ದೇವರನ್ನು ಸಂಧಿಸ ಹೊರಟು ತಮ್ಮದೇನಿದ್ದರೂ ವ್ಯರ್ಥ ಹೋರಾಟವೆಂಬ ಅರಿವು ಉಂಟಾದ ನಂತರ ಅವರ ಅಸಹಾಯಕತೆಯ ಆರ್ತನಾದ ದೇವದೇವ ನೀನೆಲ್ಲಿರುವೆ, ನನ್ನನ್ನು ರಕ್ಷಿಸು ಎಂದು ಮೊರೆಯಿಡುತ್ತದೆ. ಆಗಷ್ಟೇ ದೇವರು ಅವರ ಮೊಕ್ತ್ಯಾರುನಾಮೆಯನ್ನು ಒಪ್ಪಿಕೊಳ್ಳಲು ಮುಂದಾಗುತ್ತಾನೆ. ಆದರೆ ನಾನು ಯಾವುದೇ ಆಧ್ಯಾತ್ಮ ಸಾಧನೆಯನ್ನಾಗಲಿ ಅಥವಾ ದೇವರ ಪ್ರಾರ್ಥನೆಯನ್ನಾಗಲಿ ಮಾಡಲು ಇಚ್ಛಿಸುವುದಿಲ್ಲ. ನಾನು ನನ್ನ ಸ್ವಚ್ಛಂದದ ಮಿಡಿತ ಸ್ಪಂದನೆಗಳನ್ನನುಸರಿಸಲು ಇಚ್ಛಿಸುತ್ತೇನೆ. ಇದು ಸರಿಯಲ್ಲವೆಂದು ಯಾರಾದರೂ ವಿರೋಧಿಸಿದರೆ ಅವರಿಗೆ ನಾನು ಇದರಲ್ಲೇನು ತಪ್ಪು, ನಾನು ನನ್ನ ಮೊಕ್ತ್ಯಾರುನಾಮೆಯನ್ನು ದೇವರಿಗೆ ಇಟ್ಟಿದ್ದೇನೆ, ಅವನು ನನ್ನನ್ನು ಹೀಗೆ ನಡೆದುಕೊಳ್ಳುವಂತೆ ಮಾಡಿದ್ದೇನೆ, ನಾನೇನು ಮಾಡಲಿ, ಅವನು ನನ್ನ ಮನಸ್ಸನ್ನು ಬೇಕಾದರೆ ಬದಲಿಸಬಹುದಲ್ಲವೇ ಎಂದು ಹೇಳುತ್ತಾನೆ. ಮೊಕ್ತ್ಯಾರುನಾಮೆಯನ್ನು ಕುರಿತು ಒಬ್ಬನಲ್ಲಿನ ಈ ಬಗೆಯ ಪ್ರವೃತ್ತಿ ಬೇರೆ ಭಕ್ತರನ್ನು ಮೋಸಗೊಳಿಸುವುದು ಅಲ್ಲದೆ ಅದು ಆ ವ್ಯಕ್ತಿಯನ್ನು ದಾರಿ ತಪ್ಪಿಸುತ್ತದೆ. ಅಂತಹ ವ್ಯಕ್ತಿ ಇಹ ಮತ್ತು ಪರಗಳೆರಡನ್ನೂ ಕಳೆದುಕೊಳ್ಳುತ್ತಾನೆ. ಮತ್ತೊಂದು ಆಯಾಮದಿಂದ ಈ ವಿಷಯವನ್ನು ಕುರಿತು ವಿಚಾರ ಮಾಡುವುದಾದರೆ ಅದು ನಮಗೆ ಹೆಚ್ಚಿನ ಅರಿವನ್ನು ಉಂಟು ಮಾಡಬಹುದು. ನೀವು ನಿಮ್ಮ ಮೊಕ್ತ್ಯಾರುನಾಮೆಯನ್ನು ನೀಡಿದ್ದು ಸರಿಯೇ. ಈಗ ನೀವು ಯಾವುದೇ ಆಧ್ಯಾತ್ಮ ಸಾಧನೆ ಮಾಡುವ ಅಗತ್ಯವಿಲ್ಲ ಮತ್ತು ದೇವರಿಗೆ ಪ್ರಾರ್ಥನೆ ಮಾಡುವುದು ಬೇಕಿಲ್ಲ ಎಂದುಕೊಳ್ಳೋಣ. ಒಂದು ಪಕ್ಷ ನೀವು ನಿಮ್ಮ ಮೊಕ್ತ್ಯಾರುನಾಮೆಯನ್ನು ನಿಜಕ್ಕೂ ನೀಡಿದ್ದೀರೆಂದಾದರೆ ನಿಮ್ಮ ಹೃದಯದ ಆಳದಿಂದ ನಿಮಗೆ ಭಗವಂತನ ಅನಂತ ಕರುಣೆ ಮತ್ತು ಪ್ರೀತಿಯ ಭಾವನೆಗಳು ಸದಾ ಸ್ಫುರಿಸತೊಡಗುತ್ತವೆ. ಇದುವರೆಗೂ ಲೌಕಿಕವೆಂಬ ಸಾಗರದಲ್ಲಿ ತೇಲಿ ಮುಳುಗುತ್ತಿದ್ದ ನಿಮಗೆ ಈಗ ಅನಿಸತೊಡಗುತ್ತದೆ ದೇವರು ನಿಮ್ಮ ಮೇಲೆ ತನ್ನ ಅನಂತ ಕರುಣೆ ತೋರಿ ನಿಮ್ಮನ್ನು ರಕ್ಷಿಸಿದನೆಂದು. ಈ ಬಗೆಯ ಅನುಭವ ನಿಮಗೆ ಆಗತೊಡಗಿದಾಗ ದೇವರಿಗಾಗಿ ನಿಮ್ಮೊಳಗೆ ಅದೆಷ್ಟು ಭಕ್ತಿ ಭಾವನೆಗಳು ಹರಿಯತೊಡಗುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಹೃದಯ ಪ್ರೀತಿ ಮತ್ತು ಕೃತಜ್ಞತೆಗಳಿಂದ ತುಂಬಿ ಹೋಗಿರುತ್ತದೆ. ನೀವು ದೇವರನ್ನು ನೆನೆಯುತ್ತಾ ಅವನ ನಾಮಸ್ಮರಣೆಯನ್ನು ಮಾಡುತ್ತೀರಿ. ಆಗ ನಿಮಗೆ ಬೇರೆ ಯಾರೂ ನೀನು ಹೇಗೆ ಮಾಡಬೇಕೆಂದು ನೆನಪಿಸುವ ಅಗತ್ಯವಿರುವುದಿಲ್ಲ. ಅತ್ಯಂತ ವಿಷಪೂರಿತವಾದ ಹಾವು ಅದಕ್ಕೆ ಆಶ್ರಯ ನೀಡಿದವರಿಗೆ ಸಾಕು ಪ್ರಾಣಿಯಂತಾಗುತ್ತದೆ. ಆಗ ಅದು ಆ ಮನೆಯಲ್ಲಿ ಇರುವವರನ್ನು ಕಚ್ಚುವುದಿಲ್ಲ. ಹಾಗಿರುವಾಗ ನಿಮ್ಮ ಹೃದಯ ಹಾವಿಗಿಂತ ಹೀನವಾದುದೇನು? ಇಹಪರಗಳಲ್ಲಿ ನಿಮ್ಮ ಸಂಪೂರ್ಣ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ದೇವರಿಗಾಗಿ ಪ್ರೀತಿ ಮತ್ತು ಕೃತಜ್ಞತೆಗಳಿಂದ ಅದು ಇನ್ನೂ ತುಂಬಿಲ್ಲ. ಹಾಗಿದ್ದಾಗ ನೀವು ನಿಮ್ಮ ಮೊಕ್ತ್ಯಾರುನಾಮೆಯನ್ನು ಕೊಟ್ಟದ್ದು ವ್ಯರ್ಥವೇ ಸರಿ. ಅಂತಹ ಸಂದರ್ಭದಲ್ಲಿ ದೇವರು ನಿಮ್ಮ ಜವಾಬ್ದಾರಿಯನ್ನು ಹೊತ್ತಿರುವುದಿಲ್ಲ. ನಿಮ್ಮನ್ನು ನೀವು ನಾನು ನನ್ನ ಮೊಕ್ತ್ಯಾರುನಾಮೆಯನ್ನು ಕೊಟ್ಟಿದ್ದೇನೆ ಎಂದು ಹೇಳುತ್ತಾ ಮೋಸಗೊಳಿಸಿಕೊಳ್ಳಬೇಡಿ. ನಿಮ್ಮ ಪಾಪಕರ್ಮಗಳ ಫಲಗಳನ್ನು ಪರಿಶುದ್ಧ ಪರಮ ಪವಿತ್ರ ದೇವರ ಮೇಲೆ ಹಾಕಬೇಡಿರಿ. ಹೀಗೆ ನಡೆದುಕೊಳ್ಳುವ ರೀತಿ ಇನ್ನೂ ಕೆಡಕಾಗುವ ಮುನ್ಸೂಚನೆಯಾಗುತ್ತದೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದ ಓರ್ವ ಬ್ರಾಹ್ಮಣನು ಹಸುವನ್ನು ಕೊಂದ ಕಥೆಯನ್ನು ದಯವಿಟ್ಟು ನೆನಪಿಸಿಕೊಳ್ಳಿ. ಬಹಳ ಆಸಕ್ತಿ ಮತ್ತು ಎಚ್ಚರಿಕೆ ವಹಿಸಿ ಒಬ್ಬ ಬ್ರಾಹ್ಮಣ ಒಂದು ತೋಟವನ್ನು ಬೆಳೆಸಿದ. ಅಲ್ಲಿ ಅವನು ಬಗೆ ಬಗೆಯ ಹೂವು, ಹಣ್ಣು ಬಿಡುವ ಗಿಡ, ಬಳ್ಳಿ, ಮರಗಳನ್ನು ಬೆಳೆಸಿದನು. ಹಾಗೆ ಬೆಳೆದ ಆ ತೋಟವನ್ನು ನೋಡುತ್ತಿದ್ದ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಒಂದು ದಿನ ಆ ತೋಟದ ಬಾಗಿಲು ತೆರೆದಿದ್ದು ಒಂದು ಹಸು ಒಳಕ್ಕೆ ಪ್ರವೇಶ ಮಾಡಿ ಗಿಡ ಬಳ್ಳಿಗಳನ್ನು ಮೇಯತೊಡಗಿತು. ಆಗ ಆ ಬ್ರಾಹ್ಮಣನು ವ್ಯಾಪಾರಕ್ಕೆಂದು ಹೊರ ಹೋಗಿದ್ದನು. ಅವನು ಹಿಂತಿರುಗಿ ಬಂದು ನೋಡಿದಾಗ ತೋಟದಲ್ಲಿ ಹಸು ಗಿಡವೊಂದನ್ನು ತಿನ್ನುತ್ತಿರುವುದನ್ನು ಕಂಡನು. ಕೋಪಗೊಂಡ ಅವನು ಒಂದು ಕೋಲಿನಿಂದ ಅದರ ಮರ್ಮಾಂಗಕ್ಕೆ ಬಾರಿಸಿದಾಗ ಅದು ಅಲ್ಲಿಯೇ ಒಂದೇ ಕ್ಷಣಕ್ಕೆ ಸತ್ತು ಬಿದ್ದಿತು. ಈಗ ಆ ಬ್ರಾಹ್ಮಣನಿಗೆ ಹೆದರಿಕೆ ಶುರುವಾಯಿತು. ತಾನು ಒಂದು ಗೋಹತ್ಯೆ ಮಾಡಿದನು. ಗೋಹತ್ಯೆ ಹಿಂದೂವಾದದವನಿಗೆ ಮಹಾಪಾಪಕರವಾದುದು ಎಂದು. ಆ ಬ್ರಾಹ್ಮಣನಿಗೆ ಒಂದಿಷ್ಟು ವೇದಾಂತದ ಪರಿಚಯವಿತ್ತು. ಮಾನವನು ಪ್ರತಿಯೊಂದು ಇಂದ್ರಿಯವೂ ಅದಕ್ಕೆ ಸಂಬಂಧಿಸಿದ ದೈವೀ ಶಕ್ತಿಯ ಪರಿಣಾಮವಾಗಿ ಕೆಲಸ ನಿರ್ವಹಿಸುತ್ತದೆ ಎಂಬುದನ್ನು ಆತ ತಿಳಿದುಕೊಂಡಿದ್ದನು. ಕಣ್ಣುಗಳಿಗೆ ನೋಡಲು ಸಾಧ್ಯವಾಗುವುದು ಸೂರ್ಯದೇವನಿಂದ,
ಕಿವಿಗಳಿಗೆ ಕೇಳಿಸಿಕೊಳ್ಳಲು ಸಾಧ್ಯವಾಗುವುದು ವಾಯುದೇವನಿಂದ. ಕೈಗಳಿಗೆ ಕೆಲಸ ಮಾಡುವ ಶಕ್ತಿ ದೊರಕುವುದು ದೇವತೆಗಳ ದೊರೆಯಾದ ಇಂದ್ರನಿಂದ. ಹೀಗೆ ಸಕಲೇಂದ್ರಿಯಗಳ ಕ್ರಿಯೆ ಜರುಗುವುದು. ಇದನ್ನು ನೆನಪಿಗೆ ತಂದುಕೊಂಡ ಆ ಬ್ರಾಹ್ಮಣ ಆಲೋಚಿಸಿದನು. ಅಂದ ಮೇಲೆ ಈ ಹಸುವನ್ನು ಕೊಂದವನು ನಾನಲ್ಲ, ಇಂದ್ರದೇವನಿಂದಾಗಿ ನನ್ನ ಕೈಗಳ ಚಲನೆ. ಆದ್ದರಿಂದ ಈ ಹಸುವನ್ನು ಕೊಂದವನು ಇಂದ್ರನೇ. ಹೀಗೆ ಅವನು ತನಗೆ ತಾನೇ ಭರವಸೆ ತಂದುಕೊಂಡನು. ಈಗ ಗೋಹತ್ಯೆ ಮಾಡಿದ ಪಾಪಕರ್ಮ ಆ ಬ್ರಾಹ್ಮಣನ ದೇಹ ಪ್ರವೇಶ ಮಾಡಲು ಬಂದಾಗ ಅವನು ಇಲ್ಲಿಗೇಕೆ ಬಂದಿದ್ದೀಯಾ? ಇಲ್ಲಿ ನಿನಗೆ ಜಾಗವಿಲ್ಲ, ಹೋಗು. ಆ ಹಸುವನ್ನು ಕೊಂದವನು ಇಂದ್ರ, ಅವನಲ್ಲಿಗೆ ಹೋಗು ಎಂದು ಹೇಳಿ ಪಾಪಕರ್ಮವನ್ನು ಓಡಿಸಿದನು. ನಂತರ ಆ ಪಾಪಕರ್ಮ ಅಂಟಿಕೊಳ್ಳಲು ಇಂದ್ರನಲ್ಲಿಗೆ ಹೋಯಿತು. ಇಂದ್ರನು ಅದಕ್ಕೆ ಹೇಳಿದನು, ದಯವಿಟ್ಟು ಸ್ವಲ್ಪ ನಿಧಾನಿಸು. ನಾನು ಆ ಬ್ರಾಹ್ಮಣನಲ್ಲಿಗೆ ಹೋಗಿ ಒಂದಿಷ್ಟು ಮಾತನಾಡುವೆ, ನಂತರ ನೀನು ನನ್ನನ್ನು ಬಾಧಿಸುವೆಯಂತೆ ಎಂದು. ನಂತರ ಇಂದ್ರನು ಓರ್ವ ಮಾನವನ ರೂಪ ಧರಿಸಿ ಬ್ರಾಹ್ಮಣನ ತೋಟಕ್ಕೆ ಬಂದನು. ಅಲ್ಲಿ ಆ ಬ್ರಾಹ್ಮಣ ಗಿಡಬಳ್ಳಿಗಳನ್ನು ನೇರ ಮಾಡುತ್ತಿರುವುದನ್ನು ಕಂಡನು. ಇಂದ್ರನು ನಿಧಾನವಾಗಿ ಬ್ರಾಹ್ಮಣನ ಸಮೀಪಕ್ಕೆ ಹೆಜ್ಜೆ ಹಾಕುತ್ತಲೇ ಆ ಬ್ರಾಹ್ಮಣನಿಗೆ ಕೇಳುವಂತೆ ಆ ತೋಟದ ಸೌಂದರ್ಯವನ್ನು ಹೊಗಳತೊಡಗಿದನು. ಇಂದ್ರ ಹೇಳಿದನು, ಆಹಾ, ಎಂತಹ ಸೌಂದರ್ಯವನವಿದು! ಇಲ್ಲಿಯ ಮರಗಳನ್ನು ಅದೆಷ್ಟು ಅಭಿರುಚಿಯಿಂದ ಹಾಕಿ ಬೆಳೆಸಲಾಗಿದೆ. ಒಂದೊಂದು ಮರವು ಸರಿಯಾದ ಜಾಗದಲ್ಲೇ ನೆಡಲಾಗಿದೆ. ಹೀಗೆ ಮಾತನಾಡುತ್ತಲೇ ಇಂದ್ರನು ಬ್ರಾಹ್ಮಣನನ್ನು ಸಮೀಪಿಸಿ ಕೇಳಿದನು, ಸ್ವಾಮಿ, ಈ ತೋಟ ಯಾರದೆಂದು ತಮಗೆ ಗೊತ್ತೇನು? ಇಲ್ಲಿಯ ಗಿಡಮರಗಳನ್ನು ಅದೆಷ್ಟು ಸೌಂದರ್ಯ ಪ್ರಜ್ಞೆಯಿಂದ ಬೆಳೆಸಿದವರು ಯಾರು? ಈ ಬಗೆಯ ಹೊಗಳಿಕೆಯ ಮಾತುಗಳನ್ನು ಕೇಳಿದ ಆ ಬ್ರಾಹ್ಮಣ ಸಂತೋಷದಿಂದ ಉಬ್ಬಿ ಹೇಳಿದ, ಸ್ವಾಮಿ, ಇದು ನನ್ನದೇ ತೋಟ. ಈ ಗಿಡಮರಗಳನ್ನು ಬೆಳೆಸಿ ಪೋಷಿಸಿದವನು ನಾನೇ. ಬನ್ನಿ, ದಯವಿಟ್ಟು ಇಲ್ಲಿದ್ದುದನ್ನೆಲ್ಲ ನಿಮಗೆ ತೋರುವೆ. ಅವನು ಇಂದ್ರನಿಗೆ ಇಡೀ ತೋಟವನ್ನೇ ತೋರಿಸಿದನು ಮತ್ತು ಅಲ್ಲಿಯ ಮರಗಳ ಬಗೆಗೆ ಇದ್ದ ಕತೆಗಳನ್ನೂ ಹೇಳಿದನು. ಹಾಗೇ ಬರುತ್ತಾ ದಾರಿ ತಪ್ಪಿ ಎನ್ನುವಂತೆ ಅವರಿಬ್ಬರು ಆ ಹಸು ಸತ್ತ ಸ್ಥಳಕ್ಕೆ ಬಂದರು. ಗಾಬರಿಗೊಂಡ ಇಂದ್ರ ಕೇಳಿದ, ಅಯ್ಯೋ ದೇವರೇ, ಈ ಗೋವನ್ನು ಹತ್ಯೆ ಮಾಡಿದವರ್ಯಾರು? ಇದುವರೆಗೆ ಆ ಬ್ರಾಹ್ಮಣ ನಾನು ಇದನ್ನು ಮಾಡಿದೆ, ಅದನ್ನು ಮಾಡಿದವನು ನಾನೆಯೇ ಎಂದು ಹೇಳುತ್ತಿದ್ದವನು ಈಗ ಮುಜುಗರಕ್ಕೆ ಒಳಗಾಗಿ ಸುಮ್ಮನಾದನು. ಬಳಿಕ ಇಂದ್ರನು ತನ್ನ ನಿಜರೂಪವನ್ನು ತೋರಿ ಆ ಬ್ರಾಹ್ಮಣನಿಗೆ, ಏ ಮೋಸಗಾರ, ತೋಟದಲ್ಲಿನ ಏನೆಲ್ಲವನ್ನು ಮಾಡಿದವನು ನೀನು, ಆದರೆ ಹಸುವನ್ನು ಕೊಂದವನು ನಾನು, ಹೌದಲ್ಲವೇ? ಈಗ ನೀನು ಗೋಹತ್ಯಾ ಪಾಪವನ್ನು ಸ್ವೀಕರಿಸು ಎಂದು ಹೇಳಿ ಇಂದ್ರ ಅಲ್ಲಿಂದ ಮಾಯವಾದನು. ಪಾಪಕರ್ಮ ಬ್ರಾಹ್ಮಣನನ್ನು ಅಪ್ಪಿಕೊಂಡಿತು. ಗಿರೀಶ್ ಆಗಾಗ ಹೇಳುತ್ತಿದ್ದನು, ಯಾರಿಗೆ ಗುರುವು ಇರುತ್ತಾನೆಯೋ ಅವನನ್ನು ಯಾವ ಪಾಪಕರ್ಮವೂ ತಟ್ಟುವುದಿಲ್ಲ ಮತ್ತು ಅವನು ಯಾವುದೇ ರೀತಿಯ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಬೇಕಿಲ್ಲ. ಗಿರೀಶನು ಮೊಕ್ತ್ಯಾರುನಾಮೆಯ ವಿಚಾರವನ್ನು ಕುರಿತ ತನ್ನ ಅಭಿಪ್ರಾಯವನ್ನು ಅವನ ಶಂಕರಾಚಾರ್ಯ ನಾಟಕದ ಈ ಕೆಳಗಿನ ದೃಶ್ಯದಲ್ಲಿ ಅಭಿವ್ಯಕ್ತಗೊಳಿಸಿದ್ದಾನೆ. ಶಾಂತಿಪ್ರದ ಓ ನನ್ನ ಗುರುವೇ, ನನಗೆ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಒಂದಿಷ್ಟು ಶಕ್ತಿಯನ್ನು ತಾವು ಪ್ರದಾನ ಮಾಡಿರಿ. ಅದರಿಂದ ನನಗೆ ಉಪಕಾರ ಆಗುತ್ತದೆ. ಶಂಕರ, ಮಗುವೇ, ಸಾಧನೆ ಮಾಡುವುದು ಅವಶ್ಯವಿರುತ್ತದೆ. ಮೊದಲು ಸಾಧನೆಯನ್ನು ಮಾಡು, ನಂತರ ನನಗೆ ಎಲ್ಲವೂ ಅರಿವಿಗೆ ಬರುತ್ತದೆ. ಶಾಂತಿಪ್ರದ, ದಯವಿಟ್ಟು ನನಗಾಗಿ ನೀವು ಸಾಧನೆ ಮಾಡಿರಿ. ಸಾಧನೆ ಮಾಡಿ ನನ್ನ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳುವಂತೆ ಹೇಳುತ್ತಿದ್ದೀರಿ. ನನಗೆ ಅದು ಸಾಧ್ಯವಾಗದು. ನನ್ನ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ, ಆದರೆ ಯಾವ ಕ್ಷಣದಲ್ಲಿ ಕಣ್ಣು ಮುಚ್ಚಿಕೊಂಡು ಅದನ್ನು ನಿಯಂತ್ರಿಸಲು ಯತ್ನಿಸುತ್ತೇನೆಯೋ ಆಗ ಇಡೀ ಜಗತ್ತೇ ಅದರ ಮುಂದೆ ಸುತ್ತತೊಡಗುತ್ತದೆ. ದಯವಿಟ್ಟು ಹೇಳಿರಿ, ಇಂತಹ ಬುದ್ಧಿಯನ್ನು ಇಟ್ಟುಕೊಂಡು ನಾನು ಸಾಧನೆಯನ್ನು ಮಾಡುವುದಾದರೂ ಹೇಗೆ? ಇದಿಷ್ಟು ನನಗೆ ತಿಳಿದಿದೆ. ಮತ್ತೆ ನಾನು ಮನಸ್ಥಿತಿಯನ್ನು ಇಷ್ಟಪಡುತ್ತೇನೆ. ಧ್ಯಾನದ ಮೂಲದ ಬೇರು ಗುರುವಿನ ರೂಪ, ಪೂಜೆಯ ಮೂಲದ ಬೇರು ಗುರುವಿನ ಪಾದಗಳು, ಮಂತ್ರದ ಮೂಲದ ಬೇರು ಗುರುವಿನ ನುಡಿ ಮತ್ತು ಬಿಡುಗಡೆಯ ಮೂಲದ ಬೇರು ಗುರುವಿನ ಅನುಗ್ರಹ. ನಾನು ಹೀಗೆ ಅರ್ಥೈಸಿಕೊಂಡು ಗುರುವಿಗೆ ವಂದನೆ ಸಲ್ಲಿಸುತ್ತೇನೆ. ಈಗ ನೀವು ನನಗೆ ಏನಾದರೂ ಮಾಡಬಹುದು. ಶಂಕರ, ಮಗುವೇ, ನಿನಗೆ ಸತ್ಯದ ಅರಿವು ಉಂಟಾಗಿದೆ. ಈ ಸ್ಥಿತಿಗಳನ್ನು ಏರಿ ತಲುಪುವುದು ಅನೇಕ ಸಾಧನೆಗಳನ್ನು ಮಾಡಿದ ತರುವಾಯವೇ ಸಾಧ್ಯವಾಗುವುದು. ಬ್ರಹ್ಮಜ್ಞಾನ ಸಾಕ್ಷಾತ್ಕಾರದ ಅರಿವು ಈಗ ನಿನ್ನ ಕೈಲಿದೆ.
ಶ್ರೀರಾಮಕೃಷ್ಣರಿಗೆ ತನ್ನ ಬದುಕಿನ ಮೊಕ್ತ್ಯಾರುನಾಮೆಯನ್ನು ಕೊಟ್ಟ ಬಳಿಕ ಗಿರೀಶನ ವಿಶ್ವಾಸ ನಂಬಿಕೆಗಳು 1000 ಪಟ್ಟು ಅಧಿಕಗೊಂಡವು. ಈ ವಿಚಾರವಾಗಿ ಗಿರೀಶನ ದಿಟ್ಟ ನಿಲುವನ್ನು ಚಂದ್ರದತ್ತ ಹೀಗೆ ನೆನಪಿಸಿಕೊಂಡಿದ್ದಾರೆ. ನಾನು ಅವನು ಹೇಳಿದುದನ್ನು ಕೇಳಿಸಿಕೊಂಡಿದ್ದೇನೆ. 7 ತಲೆಮಾರಿನ ಆ ಸೇವಕ ನಿಮಗೆ ಗೊತ್ತೇನು? ನಾನು ಅವನನ್ನು ಯಾವುದೇ ತಿಂಗಳ ಸಂಭಾವನೆ ಅಥವಾ ಸಂಬಳ ನೀಡದೆ ನೇಮಿಸಿಕೊಂಡೆನು. ನಾನು ಯಾವಾಗಲೇ ಕರೆಯಲಿ ಅವನು ಆ ಕೂಡಲೇ ಪ್ರತ್ಯಕ್ಷನಾಗುತ್ತಾನೆ. ಕೇಳಿ, ಅವನ ಹೆಸರು ದೇವರು. ಯಾರು ಭಕ್ತಿಯಿಂದ ಕರೆಯುತ್ತಾರೋ ಅವರಿಗೆ ದೇವರು ಪ್ರತ್ಯಕ್ಷ. ಹಿಂದೆ, ಮುಂದೂ ಮತ್ತು ಮುಂದೆಯೂ ಸಹ ದೇವರಿಗೆ ಮೊರೆಯಿಟ್ಟರೆ ಅವರಿಗೆ ದೇವರು ಕಾಣಿಸುತ್ತಾನೆ. ತನ್ನ ಮೊಕ್ತ್ಯಾರುನಾಮೆಯನ್ನು ಶ್ರೀರಾಮಕೃಷ್ಣರಿಗೆ ಕೊಟ್ಟ ಬಳಿಕ ಗಿರೀಶ್ ಈ ಬಗೆಯ ತೀವ್ರ ಭಕ್ತಿ ವಿಶ್ವಾಸಗಳನ್ನು ವೃದ್ಧಿಸಿಕೊಂಡನು. ಜೈ ಶ್ರೀರಾಮಕೃಷ್ಣ.